ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜನರ ಮತ ಯಾರ ಕಡೆ ಇದೆ, ಅವರ ಅಭಿಮತ ಯಾರಿಗೆ, ಅವರ ಪ್ರೀತಿ ಯಾರಿಗೆ, ಒಲವು ಯಾರಿಗೆ, ಕೊನೆಯದಾಗಿ ಮತ ಯಾರಿಗೆ ಹಾಕ್ತಾರೆ ಅನ್ನೋದನ್ನು ನಾವು ಕೇಳ್ಕೋತಾ ಬಂದಿದ್ವಿ. ಇವತ್ತು ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ, ಅಂದರೆ ನಮ್ಮ ಚಿಕ್ಕಬಳ್ಳಾಪುರದ ಕ್ರೀಡಾಂಗಣ ಇದು. ಇಲ್ಲಿ ತುಂಬ ಜನ ಇರ್ತಾರೆ. ಇಲ್ಲಿನ ಜನತೆಯ ಮಮಕಾರ ಯಾರ ಕಡೆಗಿದೆ, ಒಲವು ಯಾರ ಕಡೆ ಇದೆ, ಗೆಲುವು ಯಾರಿಗೆ, ಸೋಲು ಯಾರಿಗೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಹೌದು. ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ? ಯಾಕಂದರೆ ಅವರು ಅಭಿವೃದ್ಧಿ ಅಧಿಕಾರಿಗಳು, ಮತ್ತು ಈಗ ಪ್ರಪಂಚ ಎಲ್ಲ ತಿರುಗಿ ನೋಡೋಂಗಾಗಿದೆ ಭಾರತನ. ಆದ್ದರಿಂದ ಅವ್ರಿಗೆ ಅದು ಬೇರೆ, ನಮಗೆ 500 ವರ್ಷಗಳದ್ದು ಒಂದು ಇತಿಹಾಸದ ಶ್ರೀರಾಮ ಮಂದಿರ ಕಟ್ಟಿದ್ದಾರೆ. ಆ ಒಂದು ಕೃತಜ್ಞತೆಗೆ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೋದಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನು BJP ಹಾಗೂ JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಹೇಗೆ ಅನಿಸುತ್ತೆ? ಒಳ್ಳೆಯ ಅಲ್ಲ, ಇದು ಮೈತ್ರಿ ಆಗಿರೋದು ಒಳ್ಳೆಯದೇ. ಯಾಕಂದರೆ ಇಲ್ಲಿ ನಮಗೆ ಸುಧಾಕರ್ ಅವರು ಅಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೂ ನಾವು ಬೆಂಬಲ ಸೂಚಿಸಲೇಬೇಕಾಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಾಲಾಜಿ BS. ಬಾಲಾಜಿ ಅವರೇ, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ಹೌದು. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು BJP. ಯಾಕೆ BJP ಸರ್? ಎಲ್ಲ ಅಭಿವೃದ್ಧಿಯಲ್ಲಿ ಮೊದಲಿಂದನೂ ಅವರೇ ತುಂಬ ಇದು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ BJP. ಹೌದು. ಓಕೆ, ಇವಾಗ ಏನು ನರೇಂದ್ರ ಮೋದಿ ಅವರು PM ಆಗಬೇಕು ಅಂತ 100% ಅವರಾದ್ರೇ ನಮ್ಮ ದೇಶ ಸುರಕ್ಷಿತವಾಗಿರುತ್ತದೆ. ಓಕೆ, ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಹೌದು. ಏನು ಅನಿಸುತ್ತೆ ಕ್ಯಾಂಡಿಡೇಟ್ ಬಗ್ಗೆ? ಸರ್, ಕ್ಯಾಂಡಿಡೇಟು ತುಂಬ ಒಳ್ಳೆಯವರು, ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರವನ್ನು ಅವರು ಒಂದು ಸ್ಥಾನವನ್ನು ಮಾಡಿಕ್ಕಿದ್ದಾರೆ. ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್ ಅವರೇ, ಒಳ್ಳೆ ರನ್ನಿಂಗು? ಇಲ್ಲ, ವಾಕಿಂಗ್. ಓಕೆ ಸರ್, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ನಾವು ವೋಟ್ ಮಾಡ್ತೀವಿ. ವೋಟ್ ಮಾಡ್ತೀರಾ? ಆದರೆ ಯಾರಿಗೆ? ಯಾಕೆ ಹೇಳಬೇಕು ಹಾಗೆ? ಓಕೆ, ದಿಸ್ ಅ ಕ್ವೆಶ್ಚನ್. ಓಕೆ, ನಮಗೆ ಕೇಳ್ತಾ ಇದ್ದಾರೆ ಯಾಕೆ ಹೇಳಬೇಕು ಅಂತ. ದಿಸ್ ಮೀನ್ಸ್ ಗುಪ್ತ ಮತದಾನ ನಿಮ್ಮಲ್ಲೇ ಇರಬೇಕು. ಓಕೆ ಸರ್, ಇವಾಗ ಗುಪ್ತ ಮತದಾನ ಅಂತ ಹೇಳಿದ್ರಿ, ಯಾರಿಗಾದರೂ ವೋಟ್ ಮಾಡಬಹುದು. ಈ ಬಾರಿ ಇಲ್ಲಿ ಏನು ಇಬ್ಬರು ಕ್ಯಾಂಡಿಡೇಟ್ಸ್ ಇದ್ದಾರೆ. ನಮ್ಮ ರಕ್ಷಾರಾಮಯ್ಯ ಅವರು ಇದ್ದಾರೆ ಕಾಂಗ್ರೆಸ್ನಿಂದ, ಹಾಗೆ ಸುಧಾಕರ್ ಅವರು ಇದ್ದಾರೆ BJP ಮೈತ್ರಿ ಅಭ್ಯರ್ಥಿ. ಯಾರೇ MP ಆದರೂ ಕ್ಷೇತ್ರಕ್ಕೆ ಏನು ಅನುಕೂಲ ಆಗಬೇಕು ಅನಿಸುತ್ತೆ? ಇಲ್ಲಿ ಯಾರು MP ಆದ್ರೂ ಕ್ಷೇತ್ರದ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಇಲ್ಲಿ ದೇಶ ನೋಡಬೇಕು, ದೇಶ ಯಾವ ಥರ ಇಂಪ್ರೂವ್ ಆಗುತ್ತೆ ಅದನ್ನ ನೋಡಿ ವೋಟ್ ಮಾಡಬೇಕು. ಓಕೆ, ಯಾವುದೇ MP ಕೈಯಲ್ಲಿ ಅವ್ರ ಅನುದಾನ ಏನಿರುತ್ತೆ ಅದನ್ನು ತಂದು ಏನಾದರೂ ಡೆವಲಪ್ ಮಾಡ್ಬೋದು. ಅದು ಬಿಟ್ಟು ವಿಶೇಷ ಅನುದಾನ ತರಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಅವ್ರ ಪ್ಯಾರಾಮೀಟರ್ಸಲ್ಲಿ ಯಾವ ರೀತಿ ಇದು ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ? ಇಂಡಸ್ಟ್ರೀಸ್ ತರ್ಬೋದಾಗಿತ್ತು, ಯಾರೂ ತಂದಿಲ್ಲ. ಅವ್ರು ಜಾಲಪ್ಪ ಅವರು ಅವ್ರಿಗೆ ಅನುಕೂಲ ಆಗಲಿ ಅಂತ ಅವ್ರ ಕಡೆ ಅಲ್ಲಿ ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರು ಕಡೆ ತಂದ್ಕೊಂಡ್ರು. ಈ ಕಡೆ ಯಾರೂ ತರಲಿಲ್ಲ. ಓಕೆ, ಈ ಬಾರಿ ಏನು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ಅನಿಸುತ್ತೆ ನಿಮಗೆ? ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂದರೆ ಅಪೋನೆಂಟ್ ಕ್ಯಾಂಡಿಡೇಟ್ ಇಲ್ವಲ್ಲ ಹಾಗೆ. ಓಕೆ, ಅಂದರೆ ಕ್ಲಿಯರ್ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ, ಹಾಗಿದ್ದಲ್ಲಿ ಈ ಬಾರಿ ನೀವು ಅನ್ಕೊಂಡು ಈಗ ಕುಸ್ತಿ ಆಡಬೇಕು ಅಂದರೆ ಇಬ್ಬರು ಇರಬೇಕು. ಆಲ್ರೆಡಿ ಒಬ್ರು ಇದ್ದಾರೆ, ಅವ್ರಿಗೆ ಅಪೋನೆಂಟ್ ಕುಸ್ತಿ ಆಡೋರಿಗೆ ಯಾರು ಕ್ಯಾಂಡಿಡೇಟೇ ಇಲ್ಲ ಅಂತ ಹೇಳ್ತೀರಾ? ಓಕೆ, ಈ ಬಾರಿ ಹಾಗಿದ್ದಲ್ಲಿ ಅಪೋನೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಹೇಳಿದ ಕ್ಯಾಂಡಿಡೇಟೇ ಪ್ರೈಮ್ ಮಿನಿಸ್ಟರ್ ಆದರೆ ಈಗ ಆಡಿಯನ್ಸ್ ಕೂಡ ಗೊತ್ತಾಗಿರುತ್ತೆ ಯಾರಾಗ್ತಾರೆ ಅಂತ. ಆದರೆ ನಿಮ್ಮನ್ಸಲ್ಲ ಅದೇ ಇದೆ ಅಂತ ಗೊತ್ತಾಗೋಯ್ತು ನನಗೆ. ಏನು ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ಯಾರಿಗೆ? ದೇಶ ಇನ್ನೂ ಇಂಪ್ರೂವ್ ಆಗುತ್ತೆ. ದೇಶ ಇನ್ನು ಯಾವ ರೀತಿ ಅನ್ನೋದು? ಎಲ್ಲ ರೀತಿಯಲ್ಲಿ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಾಜೇಂದ್ರ ಅಂತ. ರಾಜೇಂದ್ರ ಅವರೇ, ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ವೋಟ್ ಯಾರಿಗೆ? ನಮ್ಮ ವೋಟ್ ಭಾರತೀಯ ಜನತಾ ಪಾರ್ಟಿ. ಯಾಕೆಂದ್ರೆ ದೇಶ ಮೊದಲು, ಆಮೇಲೆ ಎಲ್ಲ ನೆಕ್ಸ್ಟ್. ದೇಶ ಮೊದಲು. ಹೌದು. ಓಕೆ ಸರ್, ಇವಾಗ ಮೋದಿ ಅವರು ದೇಶ ಮೊದಲು ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದಲ್ಲಿ ಈ ಬಾರಿ ಏನು ಒಂದಷ್ಟು ಅನುಷ್ಠಾನಗಳು, ಇವಾಗ 10 ವರ್ಷ BJPನೇ ಇತ್ತು. ಇನ್ನು ಮುಂದೆ ಯಾವ ರೀತಿಯ ಕೆಲವು ಏನು ಅಭಿವೃದ್ಧಿ ಕಾರ್ಯಗಳು ಆಗಿರುತ್ತೆ, ಕೆಲವು ಸ್ಥಗಿತಾನೂ ಆಗಿರುತ್ತೆ. ಯಾವ ರೀತಿಯಾಗಿ ಓವರ್ಕಮ್ ಮಾಡ್ಬೋದು ಅಂತ ಅನಿಸ್ತೀವಿ? ಸ್ಥಗಿತ ಅನ್ನೋದೇನಿಲ್ಲ, ಮೋದಿ ಇದ್ರೆ ಅಭಿವೃದ್ಧಿನೇ. ಮೋದಿ ಇದ್ರೆ ಅಭಿವೃದ್ಧಿ ಆಗುತ್ತೆ. ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಏನ್ ಅನ್ಸುತ್ತೆ ಅಂದ್ರೆ, ಒಂದು ವರ್ಷದಿಂದ ಏನು ನೋಡ್ತಾ ಇದ್ದೀವಿ, ಅವಾಗ ಆಲ್ರೆಡಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಏನು ಇವಾಗ ಎಲ್ಲರಿಗೂ ಮನಸ್ಸಲ್ಲೂ ಬಂದಿದೆ. ಅವ್ರನ್ನ ಯಾಕೆ ಸೋಲ್ಸಿದ್ದೀವಿ ಅನ್ನೋದಕ್ಕಿಂತ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ 100%. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜಶೇಖರ್ ಅಂತ. ರಾಜಶೇಖರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ ಅವರಿಗೆ. ಮೋದಿ. ಯಾಕೆ ಮೋದಿ? BJP ಅಂತ ಮೋದಿನ ಅಥವಾ ಮೋದಿ ಅಂತ ಮೋದಿನ? ದೇಶಕ್ಕಾಗಿ ಮೋದಿ. ದೇಶಕ್ಕಾಗಿ ಮೋದಿ. ದೇಶ ಇವತ್ತು ಉಳಿಬೇಕಾದ್ರೆ ಮೋದಿಯವರು ಇಲ್ಲ ಅಂತಂದರೆ ಇವತ್ತು ನಮ್ಮ ದೇಶ ಛಿದ್ರ ಆಗ್ತಕ್ಕಂಥದ್ರಲ್ಲಿ ಈ ಹುಳುಗಳನ್ನು ಅವಾಯ್ಡ್ ಮಾಡಬೇಕಾದ್ರೆ ಮೋದಿ ಅಂತ ನಾಯಕರು ನಮ್ಮ ದೇಶಕ್ಕೆ ಬೇಕು. ರಾಹುಲ್ ಅಂತ ನಾಯಕರು ಬೇಡ. ಯಾಕೆ ಇವಾಗ ಕಂಪ್ಯಾರಿಟಿವ್ಲಿ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವ್ರದ್ದು ಡ್ರಾಬ್ಯಾಕ್ ಆಗುತ್ತೆ ಅಂತ ಅನ್ಸುತ್ತೆ? ರಾಹುಲ್ ಗಾಂಧಿಯವರು ಇನ್ನೂ ಬೆಳೀತಾ ಇರತ್ತ ಕೂಸು.
ರಾಜಕಾರಣದಲ್ಲಿ ದೇಶದ ಬಗ್ಗೆ ಆಗಲಿ ಅವ್ರಿಗೇನೂ ಗೊತ್ತಿಲ್ಲ, ಸಾಸಿವೆ ಕಾಳಷ್ಟು ಕೂಡ ಗೊತ್ತಿಲ್ಲ. ಆದರೆ ಪ್ರಾರಂಭದಿಂದ ಸುಮಾರು 3 ಟರ್ಮು CM ಆಗಿ 2 ಟರ್ಮ್ PM ಆಗಿ ಇವತ್ತು ದೇಶ ಒಂದು ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ತಕ್ಕಂಥದ್ರಲ್ಲಿ ಇವತ್ತು ವಿಶ್ವದ ನಾಯಕನಾಗಿ ಇವತ್ತು ದೇಶವನ್ನು ಈ ಬಾರಿ 400 ರೀಚ್ ಆದರೆ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಹಳ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ಮೋದಿಯವರು ಕೂಡ ಒಬ್ಬರು. ಆದ್ದರಿಂದ ಮೋದಿ ನಮಗೆ ಬೇಕು. ಸರ್ ಹಾಯ್. ಹಾಯ್ ಸರ್. ನಿಮ್ಮ ಹೆಸರು? ರಾಮ್ ಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಸರ್. ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು BJPಗೆ ಸರ್. BJP. ಯಾಕೆ BJP ಸರ್? ದೇಶದ ಒಳಿತಿಗಾಗಿ BJP ಅಷ್ಟೇ. ದೇಶದ ಒಳಿತಿಗಾಗಿ BJP, ಹೌದು. ಓಕೆ, ಹಾಗಿದ್ದಲ್ಲಿ ಇವಾಗ ಬೇರೆ ಪಕ್ಷ ಬಂದರೆ ಯಾವ ರೀತಿ ಒಳಿತ ಆಗಲ್ಲ ಅನ್ಸುತ್ತೆ ಹಾಗಿದ್ರೆ? ಸರ್, ಇವಾಗ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಉಚಿತ ಆಮಿಷ ಒಡ್ಡಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದು ಭಾಳ ತಪ್ಪು. ಇವಾಗ ಅಭಿವೃದ್ಧಿ ಹಾದಿಯಲ್ಲಿರೋ ಭಾರತನ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬರೋದು ಯಾವ ಸರಿ? ಆದ್ದರಿಂದ ಆದಷ್ಟು ಒಂದು ಲೆಕ್ಕ ಹಾಕ್ಕೊಳ್ಳಿ, BJP ಗೌರ್ಮೆಂಟ್ ಬಂದ ಮೇಲೆ ಮೋದಿ ಮೇಲೆ ಯಾವುದಾದ್ರು ಒಂದು ಸ್ಕ್ಯಾಮ್ ಇದೆಯಾ ಲೆಕ್ಕ ಹಾಕೊಳ್ಳಿ. ಇದೇ 50-60 ವರ್ಷ ಕಾಂಗ್ರೆಸ್ಸಲ್ಲಿ ನೂರಾರು ಸ್ಕ್ಯಾಮ್ ಇದೆ. ಸುಮಾರು 2.5 ಲಕ್ಷ ಕೋಟಿ ಸ್ಕ್ಯಾಮ್ ಇದೆ ಅವ್ರ ಮೇಲೆ. ಅಂಥವ್ರನ್ನ ನಾವು ಎಲೆಕ್ಟ್ ಮಾಡೋದು ಯಾವ ಸರಿ? ನೀವೇ ಯೋಚನೆ ಮಾಡಿ. ಆ್ಯಸ್ ಎ ಕಾಮನ್ ಮ್ಯಾನ್ ಅವರಿಂದ ಲಾಂಗ್ ಸ್ಟ್ಯಾಂಡಿಂಗ್ ತೊಗೊಂಡಾಗ ರಿಸಲ್ಟ್ ಬರ್ತಾಯಿದೆ. ಈಗೀಗ ಕಾಣಿಸ್ತಾ ಇದೆ BJP ಗೌರ್ಮೆಂಟ್ ಬಂದಮೇಲೆ. ಮತ್ತೆ ಇವ್ರು ಹಾದಿ ತಪ್ಪಿಸೋಕ್ಕೆ ಉಚಿತ ಆಮಿಷಗಳು ಕೊಡ್ತಾ ಇದೆ. ಓಕೆ, ಹಾಗಿದ್ದಲ್ಲಿ ಇವಾಗ ಏನು 10 ವರ್ಷಗಳ ಕಾಲ BJP ಇತ್ತು, ನೀವು ಹೇಳ್ತಾ ಇದ್ದೀರಾ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಖಂಡಿತ. ಹೋಗಿದೆ. ಆಗಿದ್ದಲ್ಲಿ ಇನ್ನು 5 ವರ್ಷ ಅದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಕಂಟಿನ್ಯೂ ಆದರೆ ಯಾವ ಸ್ಪೀಡಲ್ಲಿ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಇನ್ನು ನನ್ನ ಅಂದಾಜು ಇದು ತೊಗೊಂಡ್ರೆ ಇನ್ನು ಇದರ ದುಪ್ಪಟ್ಟು ಸ್ಪೀಡಲ್ಲಿ ಆಗ್ಬೋದು ಅಂತ ನನ್ನ ಅಂದಾಜು. ಸರ್ ನಾಗರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಮೊದಲ ಹಂತದಲ್ಲಿ ನಾವು ನಮ್ಮ ಕ್ಷೇತ್ರವರೆಲ್ಲ ವೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಅದು ಏನು ಹೇಳೋಕ್ಕಾಗಲ್ಲ. ಹಾಗಿದ್ದಲ್ಲಿ ಈ ಬಾರಿ ಕೇಂದ್ರದಲ್ಲಿ ಯಾವುದೇ ಗೌರ್ಮೆಂಟ್ ಆಡಳಿತಕ್ಕೆ ಬಂದರೆ ಇಲ್ಲಿ ಯಾರೇ ನಮಗೆ MP ಆದ್ರೂ ಏನು ಅನುಕೂಲ ಆಗಬೇಕು ಅಂತ ಅನ್ಸುತ್ತೆ? ಕ್ಷೇತ್ರಕ್ಕಾಗಿರಲಿ ಅಥವಾ ದೇಶಕ್ಕಾಗಿರಲಿ? ದೇಶಕ್ಕಾದರೆ ಎಲ್ಲ ರಕ್ಷಣೆಗಾಗಿ ಚೆನ್ನಾಗೇ ಇರುತ್ತೆ ಅಷ್ಟೇ. ರಕ್ಷಣೆಗೋಸ್ಕರ ವೋಟ್ ಮಾಡಬೇಕು. ಇಲ್ಲಿ ಕ್ಷೇತ್ರಕ್ಕೆ ಏನು ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲಿ ಬರೋ MP? ಕ್ಷೇತ್ರಕ್ಕೆ ಅವರು ಡೆವಲಪ್ಮೆಂಟ್ ಮಾಡ್ತೀವಿ. ಯಾರೇ ಬಂದರೂ ಅದಕ್ಕೇನು ಇದ್ರೆ ಅದು ಮಾಡೇ ಮಾಡ್ತಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶಿವಬಾಬು ಅಂತ ಹೇಳಿ ಸರ್. ಶಿವಬಾಬು ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು ಸರ್. ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಸುಧಾಕರ್ಗೆ ಸರ್. ಸುಧಾಕರ್ ಅವರು. ಯಾಕೆ ಸುಧಾಕರ್? ಯಾಕೆ ಅಂದರೆ ಈ ಕಡೆ ಡೆವಲಪ್ಮೆಂಟ್ ಎಲ್ಲ ಯಾರು ನೋಡೇ ಇರಲಿಲ್ಲ. ಸುಧಾಕರ್ ಅವರು ಬರೋರು ಡೆವಲಪ್ಮೆಂಟ್ ನೋಡೇ ಸುಧಾಕರ್ ಬಂದ ಮೇಲೆ. ಡೆವಲಪ್ಮೆಂಟ್ ನೋಡಿರೋದೇ ಸುಧಾಕರ್ ಬಂದ ಮೇಲೆ. ಓಕೆ, ಹಾಗಿದ್ದಲ್ಲಿ ಇವಾಗ ಏನು ಸುಧಾಕರ್ ಅವರು ಅಂತ ಹೇಳ್ತಾ ಇದ್ದೀರಾ, ಡೆವಲಪ್ಮೆಂಟ್ ನೋಡಿದ್ದೆ ಸುಧಾಕರ್ ಅವರಿಂದ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದಲ್ಲಿ ಯಾಕೆ MLA ಎಲೆಕ್ಷನ್ಸ್ ಎಲ್ಲ ಅವ್ರು ಸೋತಿದ್ಯಾ? ಅದು ಕಾರಣಾಂತರಗಳಿಂದ ಈ JDS ಅವರು ಹೊಂದಾಣಿಕೆ ಮಾಡಿಕೊಂಡು ಅದರಿಂದ ಸೋತರ ಹೊರತು ಅವ್ರ ಓಟ್ ಶೇರ್ ಏನಿದೆಯೋ ಅವ್ರ ಓಟಿಗೆ ಬಂದಿದೆ, ಅವ್ರಿಗೆ ಬಂದಿದೆ. ನಮ್ಮ ಕ್ಯಾಂಡಿಡೇಟ್ಗೆ ಯಾವುದೇ ಥರ ಆಗಲಿ 75,000 ಓಟ್ ಅಂತ ಕಡಿಮೆ ಅಲ್ಲ. ಇಲ್ಲಿ 5,000 ಇದ್ದು ಓಟ್ 75,000 ತೊಗೊಂಡೆ ಅವ್ರು ಕೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಜನಗಳು ಹೇಳ್ತಾರೆ ಕಾಂಗ್ರೆಸ್ಸು ಅದು ಇದು ಅಂತ, ಏನೂ ಮಾಡಿಲ್ಲ. ಈಗ ಒಂದು ವರ್ಷ ಆಯ್ತಾ ಬಂತು, ಅವ್ರೇನು ಮಾಡಿದ್ದಾರೆ? ಯಾವುದೇ ಒಂದು ಗುದ್ಲಿ ಪೂಜೆ ಮಾಡಿಲ್ಲ. ಇಲ್ಲಿ ಇವಾಗ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಕಾಂಗ್ರೆಸ್. ಏನು ಅನ್ಸುತ್ತೆ ಅವರ ಆಡಳಿತದ ಬಗ್ಗೆ? ಏನು ಅನ್ಸುತ್ತೆ? ನಮಗೇನು ಶೂನ್ಯ ಸರ್ ಅವರು. ಶೂನ್ಯ. ಯಾಕೆ ಅನ್ಸುತ್ತೆ ಶೂನ್ಯ? ಯಾಕೆಂದ್ರೆ ನೀವೇ ಹೇಳಿ ಸರ್. ಎಲ್ಲ ನಾವು ಒಂದತ್ರ ಗುದ್ಲಿ ಪೂಜೆ ಮಾಡಿ ಎಲ್ಲನ ಒಂದತ್ರ 10 ಲಕ್ಷ ರೂಪಾಯಿ ಇದೇನು ಹಾಕಿದರೆ ನೀವು ಹೇಳಿ ನಾವು ನೋಡ್ಕೊಂಬರ್ತೀವಿ. ಓಕೆ, ಇವಾಗ ಹಂಗಿದ್ದಲ್ಲಿ ಈ 11 ತಿಂಗಳು ಸಾಕಾಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಕ್ಷೇತ್ರದಲ್ಲಿ? ಹೌದು, ಈಗ ಸುಧಾಕರ್ ಇದ್ದರೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಒಂದರ ಓಪ್ ಇರ್ತಾ ಇತ್ತು. ಈಗ ಯಾಕೆ ಆದರೆ ನಾವು ಡೆವಲಪ್ಮೆಂಟ್ ನೋಡಬೇಕಂದ್ರೆ ಈ ಕ್ಷೇತ್ರಕ್ಕೆ ಏನು ಬರ್ದಿರೋ ಅಂಥದ್ದನ್ನು ಬಂದಿದೆ ಅಂತೇಳಿ ನಾವು ಅದನ್ನು ಅವ್ರನ್ನೇ ಬೆಂಬಲಿಸಬೇಕು ಹೊರತು ಬೇರೆಯವ್ರನ್ನ ಬೆಂಬಲಿಸೋದಕ್ಕೆ ನಮ್ಗೆ ಇಷ್ಟನೇ ಆಗೋದಿಲ್ಲ. ಓಕೆ, ಹಾಗಿದ್ದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಕಾರ್ಯ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ ಈ ಬಾರಿ? ಹೌದು, ಸುಧಾಕರ್ ಬಂದರೆ ಖಂಡಿತ ಆಗಲೇ ಆಗುತ್ತೆ. ಅವ್ರು ಏನು ಹೇಳಿದಾರೋ ಅದನ್ನು ಮಾಡಲೇ ಮಾಡ್ತಾರೆ. ಸರ್ ಹಾಯ್. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಅಂತ. ಮುನ್ರಾಜು ಅವರೇ, ಯಾಕೆ ಬೆಳಗ್ಗೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಅನ್ಸುತ್ತೆ? ಇಲ್ಲ ಜೋಶಲ್ಲಿರಲಿಲ್ಲ, ವಾಕ್ ಮಾಡಿ ಹೇಳಿ. ಓಕೆ ಸರ್, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ ಸರ್? ನಾವು ಸೆಂಟ್ರಲ್ ಮೋದಿ ಅವ್ರಿಗೆ ಮಾಡಿ. ಮೋದಿ ಅವ್ರಿಗೆ. ಯಾಕೆ ಮೋದಿ ಸರ್? ಇನ್ನೊಬ್ಬ ದೇಶ ಇರಬೇಕಲ್ಲ, ದೇಶಕ್ಕೋಸ್ಕರಾಗಿ ದೇಶ ಇರಬೇಕು ಅಂತ ಅನ್ಸುತ್ತೆ. ಕೊರೋನಾ ಟೈಮಲ್ಲೆಲ್ಲ ಇದು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಇವಾಗ 5 ವರ್ಷ 10 ವರ್ಷ ಪಾಪ ಉಚಿತವಾಗಿ ಎಲ್ಲ ಪಡಿತರವಾಗಿ ಎಲ್ಲ ಕೊಟ್ಟಿದ್ದಾರೆ, ಗರೀಬನ ಎಲ್ಲ ಕೊಟ್ಟಿದ್ದಾರೆ. ಇದು ಅವರು ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ಅವ್ರಿಗೆ ಹಾಕುತ್ತೆ, ಮೈಂಟೈನ್ ಮಾಡಿದ್ದಾರೆ ಅಂತ. ಓಕೆ ಸರಿ, ಹಾಗಿದ್ದಲ್ಲಿ ಈ ಬಾರಿ ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ, ಹಾಗೆ ಕಾಂಗ್ರೆಸ್ಸಿಂದ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ. ಏನು ಅನ್ಸುತ್ತೆ ಕ್ಯಾಂಡಿಡೇಟ್ಸ್ ಬಗ್ಗೆ? ಕ್ಯಾಂಡಿಡೇಟ್ಸ್ ಎಲ್ಲ ಒಳ್ಳೆಯವರೇ, ಬಟ್ ದೇಶದ ಮುಖ ನೋಡ್ಬೇಕಲ್ಲ, ಸೆಂಟ್ರಲ್ ಅಲ್ಲ ಇದು. MP ಎಲೆಕ್ಷನ್ ಅಂದರೆ ಸೆಂಟ್ರಲ್ಲು, ದೇಶ ಫಸ್ಟು, ಆಮೇಲೆ ನಾವು ಎಲ್ಲನೂ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಬಡವ್ರಿಗೆ ಅದು ಯಾರೋ ಕೆಲವ್ರಿಗೆ ಸಿಗ್ತಾಯಿದೆ ಅಲ್ಲಿ. ಮತ್ತು ಈಗ ಸ್ಟಾಂಪ್ ಪೇಪರ್ ಮೊದಲು 10 ರೂಪಾಯಿಗೆ ಸಿಗ್ತಾಯಿತ್ತು, ಈಗ 100 ರೂಪಾಯಿ ಕಮ್ಮಿ ಕೊಡೋಲ್ಲ, 100 ರೂಪಾಯಿ ಪ್ಲಸ್ ಅದಕ್ಕೆ ಟ್ಯಾಕ್ಸು. KBL ಅಷ್ಟೇ, ರೈತರು ಅಂತಾರೆ. ರೈತರಿಗೆ ಏನು ಕೊಡ್ತಾಯಿದ್ದಾರೆ ಇವರು? ಈಗ ಮೊದಲು ನಾವು ಟ್ರಾನ್ಸ್ಫಾರ್ಮ್ ಹಾಕ್ಬೇಕಾದ್ರೆ 25,000 ಕಟ್ಟಿದರೆ ಫುಲ್ ಎಲ್ಲ ಅವರೇ ಬಂದು ಮಾಡ್ಕೊಡೋರು. ಈಗ 3 ಲಕ್ಷ ಆಗ್ತಾಯಿದೆ. ಥರ ಎಲ್ಲ ಏನು ಇವಾಗಲೂ ಅಷ್ಟೇ, ಒಂದು ಸೈಟು ಪಾಪ ಯಾರೋ ಬಡವ ಸಾಮಾನ್ಯ ಮಧ್ಯವರ್ಗದ ಎಂಪ್ಲಾಯ್ಸು ತಗೊಳ್ಬೇಕಾಗಿದ್ರೆ ಅವರೇನೋ ಒಂದು ಇದರಲ್ಲಿ ಅವ್ರ ಪಾಪ ಸಂಬಳದಲ್ಲಿ ಕೂಡಿಕೊಂಡು ತಗೊತಾಯಿದ್ರು. ಈಗ ಸ್ಟಾಂಪ್ ಡ್ಯೂಟಿನೇ ಡಬಲ್ ಆಗೋಗಿದೆ. 20,000 ಇದ್ದರೆ ಈಗ 60,000 70,000 ಥರ ಎಲ್ಲ ಇದೆ. ನಮಗೆ ಅದು ಮೇಜರಾಗಿ MP ಎಲೆಕ್ಷನ್ ದೇಶದ ನೋಡ್ತೀವಿ ಅಷ್ಟೇ. ಸರ್ ಹಾಯ್, ನಿಮ್ಮ ಹೆಸರು? LM ಮಾದರ್ ಅಂತ. LM ಮಾದರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ ಸರ್? ನೋಡಬೇಕು, ಇನ್ನು ಯೋಚನೆ ಮಾಡಬೇಕು. ಏನು ಅನಿಸುತ್ತೆ ಇವಾಗ ಇಲ್ಲಿ ಕ್ಯಾಂಡಿಡೇಟ್ಸ್? ಸುಧಾಕರ್ ಅವರು ಇದ್ದಾರೆ, BJP ಮೈತ್ರಿ ಅಭ್ಯರ್ಥಿ, ಹಾಗೆ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಕಾಂಗ್ರೆಸ್ಸಿಂದ. ಏನು ಅನಿಸುತ್ತೆ ಕ್ಯಾಂಡಿಡೇಟ್ಸ್ ಬಗ್ಗೆ? ಕ್ಯಾಂಡಿಡೇಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಜನಬೆಂಬಲ ಮತದಾನ ಮಾಡೋ ದಿನ ಯಾವ ರೀತಿ ಜನಗಳು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇಶದ ರಕ್ಷಣೆಯಲ್ಲಿ ಮಹತ್ತರವಾದ ಪಾತ್ರ ಯಾರು ವಹಿಸ್ತಾರೆ, ಜನ ಯಾರನ್ನ ಆಯ್ಕೆ ಮಾಡ್ತಾರಂತ ಇನ್ನೂ ಸ್ವಲ್ಪ ಕಾದು ನೋಡಬೇಕಾಗಿದೆ. ಓಕೆ, ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೋದು ಅನಿಸುತ್ತೆ ಸರ್ ನಿಮ್ಮ ಪ್ರಕಾರ? ಇನ್ನು ಆಗಬಹುದು ಅಂತ. ಇದು ಯಾಕೆ ಪ್ರಜಾಪ್ರಭುತ್ವ ಹೇಳೋಕ್ಕಾಗಲ್ಲ. ಪಬ್ಲಿಕ್ಕಲ್ಲಿ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಓಕೆ ಸರ್, ಇವಾಗ ಯಾರಾದರೂ ಆಗಲಿ, ಪ್ರೈಮ್ ಮಿನಿಸ್ಟರ್ ಯಾರಾದರೂ ಆಗಲಿ, ಇಲ್ಲಿ ನಮಗೆ MP ಯಾರಾದರೂ ಆಗಿರಲಿ, ಏನು ಅನುಕೂಲ ಆಗ್ಬೇಕನ್ಸುತ್ತೆ ಕ್ಷೇತ್ರಕ್ಕಾಗಿರಲಿ ಅಥವಾ ದೇಶಕ್ಕಾಗಿರಲಿ? ಈಗ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸ್ವಲ್ಪ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾಯಿದೆ. ಈ ನದಿ ತಿರುವು ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಏನು ಒಂದು ಜಾರಿಯಾಗಬೇಕಾಗಿದ್ದ ಯೋಜನೆಗಳಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಇಲ್ಲಿ ಉತ್ಸಾಹಿ ಯುವಕರು ಏನಿದ್ದಾರೆ ಅವ್ರಿಗೆ ಈ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾಗೆ ಅವ್ರಿಗೆ ಬೆಂಗಳೂರಿಗೆ ಹತ್ರ ಇದೆ, ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು. ಯಾರೇ ಆಗಿರಲಿ ದೇಶದ ರಕ್ಷಣೆಗೆ ಬದ್ಧರಾಗಬೇಕು. ಚಿಕ್ಕಬಳ್ಳಾಪುರ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರರಿಗೆ ಸ್ಪಂದಿಸಬೇಕಂತ ನನ್ನ ನಮಸ್ಕಾರ. ನಿಮ್ಮ ಹೆಸರು? ಸೂರ್ಯನಾರಾಯಣ ಶೆಟ್ಟಿ ಅವರೇ, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ಮೊದಲ ಹಂತದಲ್ಲಿ ನಾವೆಲ್ಲರೂ ಮತದಾನ ಮಾಡ್ತಾ ಇದ್ದೀವಿ. ನಿಮ್ಮ ಬೆಂಬಲ ಯಾರಿಗೆ ಸರ್ ಈ ಬಾರಿ? ಬೆಂಬಲ ಅನ್ನೋದಕ್ಕಿಂತಲೂ ಒಂದು ಸಾರ್ವತ್ರಿಕವಾಗಿ ಯಾರಿಗೆ ಎಲಿಜಿಬಿಲಿಟಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಮೊದಲು ದೇಶ, ಆಮೇಲೆ ನಮ್ಮ ರಾಜ್ಯ, ಆಮೇಲೆ ನಮ್ಮ ಮನೆ. ಇದು ಯಾವುದೇ ಒಬ್ಬ ಮನುಷ್ಯ ದೇಶದ ಅನ್ನ ತಿಂದವನು ಯೋಚನೆ ಮಾಡಬೇಕಾಗಿರೋದು. ದೇಶ ಎಲ್ಲ ಕ್ಷೇತ್ರದಲ್ಲಿ ಮುನ್ನಡೀತಾ ಇರಬೇಕಾದ್ರೆ ಯಾಕೆ ನಾವು ಬೆಂಬಲಿಸಬಾರ್ದು ಅಲ್ವಾ? ಪ್ರತಿಯೊಬ್ಬರೂ ಕೂಡ ದೇಶಕ್ಕೆ ಏನು ಗೌರವ ಇದೆಯೋ ಸ್ವಂತವಾಗಿ ಅವ್ನಿಗೆ ಆ ಗೌರವ ಇರುತ್ತೆ. ಈಗ ಸಪೋಸ್ ನಾನು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ತೇನೆ, ಆರ್ ಯು ಫ್ರಮ್ ಇಂಡಿಯಾ? ಎಸ್. ಹೋ ಕಮಾನ್, ಹೋಗ್ರ ಮುಂದಕ್ಕೆ, ನೀವೆಲ್ಲ ಆವಾಡಿಗರು ಅಂತ ಹೇಳೋ ಒಂದು ಕಾಲನೂ ಇತ್ತು. ಆ ಡಿಫ್ರೆನ್ಸ್ನ ನೋಡಬೇಕು ಅಂತ. ಎಸ್, ಒಬ್ಬ ಮನುಷ್ಯನಿಗೆ ಅನ್ನ ತಿನ್ನವನೇ ಆದರೆ, ಅವನಿಗೆ ಸ್ವಪ್ರತಿಷ್ಠೆ ಅನ್ನೋದಾದರೆ, ಆತ್ಮಗೌರವ ಇದ್ದರೆ ದೇಶಕ್ಕೆ ಮೊದಲು ಗೌರವ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೀತಾ ಇದ್ವಿ. ಎಲ್ಲದರಲ್ಲೂ ನಾವು ಮುಂದುವರೆದು ಇಡೀ ಪ್ರಪಂಚಕ್ಕೆ ನಾವು ಮಾದರಿಯಾಗಿ ನಿಂತ್ಕೊಂಡಿದ್ದೀವಿ. ಅಂಥ ಒಂದು ಸರ್ಕಾರ ನಾವು ಹೇಳಿಕೆ ಮಾಡಬೇಕು ಅಂತ ನಮ್ಮ ಅದನ್ನು ಯೋಚನೆ ಮಾಡಿ ಅವರಿಗೆ ಪ್ರತಿ ಮಗರು ಯಾರೋ ಸೀರೆ ಕೊಟ್ಟರು, ಯಾರೋ ಜಾಕೆಟ್ ಕೊಟ್ಟರು, ಯಾರೋ ಅದು ಮಾಡಿದ್ರು, ದಟ್ಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಎಷ್ಟೋ ಜನ ಮೊದಲನೇ ಸಾರಿ ಮತದಾನ ಮಾಡ್ತಿರ್ತಾರೆ. 18ನೇ ವಯಸ್ಸು, 19ನೇ ವಯಸ್ಸು ಯುವತಿಯರು ಮೊದಲನೇ ಬಾರಿ ವೋಟ್ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಅಸಡ್ಡೆ ಇರುತ್ತೆ ಸರ್ ತಲೆಯಲ್ಲಿ, ನಾನು ಯಾಕೆ ವೋಟ್ ಮಾಡಬೇಕು, ನನ್ನ ಒಂದು ವೋಟಿಂದ ಏನು ಚೇಂಜ್ ಆಗುತ್ತೆ, ಅಥವಾ ಇವತ್ತೊಂದು ದಿವಸ ರಜಾ ಕೊಟ್ಟಿದ್ದಾರೆ ಗುರು, ಆರಾಮಾಗಿ ಮನೇಲಿರೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸರ್ ಇವಾಗಿನ ಯೂತ್ಗೆ. ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಪ್ರತಿಯೊಬ್ಬನ ಓಟು ಕೂಡ ದೇಶ ಕಟ್ಟೋದಕ್ಕೆ ಭಾಳಷ್ಟು ಇಂಪಾರ್ಟೆಂಟ್. ಮೊದಲದಾಗಿ ಬಂದಾಗಲೂ ಕೂಡ ಅವನಿಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ.
ದೇಶ ಕಟ್ಟಬೇಕಾದ್ರೆ ಒಂದೊಂದು ಓಟಲ್ಲಿ ಸೋತಿರ್ತಕ್ಕಂಥ ನೇತಾರರು ಇದ್ದಾರೆ, ಒಂದು ನೇತಲ್ಲಿ ಗೆದ್ದವರು ಇರ್ತಾರೆ. ಹಾಗಾಗಿ ಆ ಒಂದು ಮತ ಲೆಕ್ಕಕ್ಕಿಲ್ಲ ಅನ್ನೋದನ್ನು ಅನ್ಕೋಬಾರ್ದು. ಎಸ್ಪೆಷಲಿ ಮಕ್ಕಳು, ಇವತ್ತಿನ ಕಾಲದಲ್ಲಿ ಮಕ್ಕಳು ಪ್ರಪಂಚನ ನಮ್ಮ ಒಂದು ಪೀಳಿಗೆಗಿಂತಲೂ ಬಹಳಷ್ಟು ಚೆನ್ನಾಗಿ ನೋಡಿರ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಮೊಬೈಲಲ್ಲಿ, ಅದರಲ್ಲಿ ಚೆನ್ನಾಗಿ ನೋಡಿರ್ತಾರೆ. ಆದರೆ ಅವರು ಸರಿದಾರಿಗೆ ಹೇಳ್ಕೊಂಡು ದೇಶ ಅಂದರೆ ಏನು, ದೇಶ ಕಟ್ಟೋದೇನು, ಮತ ಅಂದರೆ ಏನು, ಮತದ ಒಂದು ಜವಾಬ್ದಾರಿ ಏನು, ಒಳ್ಳೆಯ ನಾಯಕರಿದ್ದಾಗ ನಮಗೆ ಯಾವುದು ಮುಂದೆ ನಿಂತ್ಕೊಳ್ಳುತ್ತೆ, ಕೆಟ್ಟ ನಾಯಕರಿದ್ದಾಗ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಚೆನ್ನಾಗಿ ಅರಿವಾಗುತ್ತೆ. ಹಾಗಾಗಿ ಈಗಿನ ಮಕ್ಕಳಿಗೆ ಭಾಳಷ್ಟು ತಿಳುವಳಿಕೆ ಇರುತ್ತೆ, ಮಾಡ್ತಾರೆ. ಯಾವುದೇ ಪಕ್ಷ ಆಗಲಿ ವೋಟಿಂಗ್ ಕಂಪಲ್ಸರಿ ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಬ್ಬ ಪ್ರಜೆನ ಕೇಳ್ತಾ ಇದ್ದಾರೆ, ನನ್ನ ಹಕ್ಕು ಗೌರ್ಮೆಂಟಿಗೆ ಅದು ಬರಬೇಕು ಇದು ಬರಬೇಕು ಅಂತ ಕೇಳ್ತಾನೆ, ಅದನ್ನ ಹಕ್ಕು ಓಕೆ. ವೋಟಿಂಗ್ ಯಾಕೆ ಕಂಪಲ್ಸರಿ ಮಾಡೋದಿಲ್ಲ? ಇದರಲ್ಲಿ ವಿದ್ಯಾವಂತರ ವೋಟಿಂಗಿಂದ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದಾರೆ. ಎಲ್ಲ ಟೂರುಗಳು ಹೋಗೋದು, ಪಿಕ್ನಿಕ್ಗಳು ಹೋಗೋದು, ಅವರ ವೋಟಿನ ವ್ಯಾಲ್ಯೂ ಮಹತ್ವನೇ ಗೊತ್ತಿಲ್ಲ ಅವ್ರಿಗೆ. ನಾನೊಬ್ಬ ಆಗ್ತಿದ್ರೆ ಏನು ಪರವಾಗಿಲ್ಲ, ಯಾರು ಆಗ್ತಾರೆ ಅಂತ. ಇದು ಭಾಳ ತಪ್ಪು ಸರ್. ಇದಕ್ಕೆ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಗೌರ್ಮೆಂಟಲ್ಲಿ ಪ್ರತಿಯೊಬ್ಬನಿಗೂ ವೋಟಿಂಗ್ ಕಂಪಲ್ಸರಿ ಅಂತ ಮಾಡಬೇಕು. ನೀನು ವೋಟ್ ಮಾಡಲಿಲ್ಲ ನಿನಗೆ ಫೆಸಿಲಿಟಿ ಕಟ್ ಆಗುತ್ತೆ ಅಂತ ಮಾಡಬೇಕು. ಏನು ತಪ್ಪೇನಿದೆ ಅದರಲ್ಲಿ? ಇದರಲ್ಲಿ ಅನ್ಯಾಯ ಇದೆ. ನೀನು ಯಾರಿಗಾನು ವೋಟ್ ಹಾಕು, ನನಗೆ ಗೊತ್ತಿಲ್ಲ, ಬಟ್ ಯು ಶುಡ್ ವೋಟ್. ಈಗ ಆಧಾರ್ ಕಾರ್ಡ್ ಎಲ್ಲರೂ ನಿಮಗೆ ಅದು ಕೊಡಲ್ಲ ಅಂತ ಹಾಗೆ ಇದು ಮಾಡಿ ವೋಟಿಂಗು. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಸಮೀಕ್ಷೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಇವತ್ತಿನ ನೀರಿನ ಸಮಸ್ಯೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೊಂದು ಇಷ್ಟೊತ್ತಿಗೆ ನಾವೆಲ್ಲ ಮನೆ ಮುಂದೆ ಇದು ಟ್ಯಾಂಕರ್ಗಳಿಗೆ ಕಾತ್ಕೊಂಡು ಕೂತ್ಕೋಬೇಕಾಗಿದೆ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ. ಸುತ್ತಮುತ್ತಲು ಯಾರಿಗೂ ನೀರಿನ ಸಮಸ್ಯೆ ಇಲ್ಲ. ಅದು ಯಾರು ಮಾಡಿದ್ದು? ಯಾವ ನೀರು ತಂದರೂ ಅದು ಗೊತ್ತಿಲ್ಲ, ಬಟ್ ಮಾಡಿದ್ರ? ಬೇರೆ ಇಷ್ಟು ಎಂ ಪಿಗಳು ಬಂದು ಯಾರನ್ನ ಮಾಡಿದ್ರೆ MLA ಮಾಡಲಿಲ್ಲ. ಆಮೇಲೆ ರಸ್ತೆಗಳು, ಎಲ್ಲ ಊರಿಗೂ ಕಾಂಕ್ರೀಟ್ ರಸ್ತೆಗಳು ಹಾಕ್ಸಿದ್ದಾರೆ. ಯಾರು ಮಾಡಿದ್ರು ಇದು ಮುಂಚೆ? ಪ್ರತಿಯೊಂದು ಹಳ್ಳಿಗೂ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದಾರೆ. ಆಮೇಲೆ ಮೆಡಿಕಲ್ ಕಾಲೇಜು ಯಾರ ಕೈಲಾಗಿತ್ತು ತರಿಸೋದಕ್ಕೆ? ನೋಡಿ ಸರ್, ಪ್ರತಿಯೊಬ್ಬರು, ಈಗ ನಾನು ವ್ಯಾಪಾರಸ್ಥ ಅಂತ ತಿಳ್ಕೊಳ್ಳಿ, ಲಾಭ ಇಲ್ದಿದ್ದು ನಾನು ಕೊಡ್ತೀನಾ? ಅವರು ಪಾಲಿಟಿಷಿಯನ್ ಬಂದಿದ್ದು ಅವರು ಸ್ವಲ್ಪ ತಗೊಳ್ಳಿ, ಅದಲ್ದೆ ಯಾರು ತಗೊಳ್ದೆ ಸಾಧ್ಯ ಇದ್ದಾರೆ ಹೇಳಿ? ಬಟ್ ಕೆಲಸ ಮಾಡಿದಾರಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ನೋಡಿ ದಯವಿಟ್ಟು ಓಟ್ ಹಾಕಿ. ದೇಶದ ಭವಿಷ್ಯ ನೋಡ್ಕೊಳ್ಳಿ. ದೇಶ ಭವಿಷ್ಯ ನೋಡ್ಕೊಂಡು ಮತದಾನ ಮಾಡಿ. ನೀವು ಯಾರಿಗಾನು ಯೋಚನೆ ಮಾಡಿ, ಮತದಾನ ಮಾಡೋದಕ್ಕೆ ಮುಂಚೆ ಒಂದ್ಸರಿ ಯೋಚನೆ ಮಾಡಿ, ಯಾರು ಕೊಟ್ಟರೆ ಒಳ್ಳೆಯದು, ನೆಕ್ಸ್ಟ್ ನಮ್ಮ ಫ್ಯೂಚರ್ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು, ಯಾವ ಕಡೆ ಹೋಗ್ತಾ ಇದೆ, ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಎಲ್ಲ ಧ್ರುವೀಕರಣ ಆಗಿಬಿಡ್ತಾ ಇದೆ. ಪಾರ್ಟಿ ಅಂದರೆ ಒಬ್ರಿಗೆ, ಬೇರೆ ಎಲ್ಲ ಬಡವರಿಲ್ವಾ? ಬೇರೆ ನಾವೆಲ್ಲ ಮಕ್ಕಳು ಇದು ಹಿಂದೂಗಳಲ್ವಾ? ಅವ್ರಿಗೆ ಅನ್ನೋದೇನು? ಅದೇ ಬೇರೆ ಪಾರ್ಟಿ ಏನು ಹೇಳ್ತಾ ಇದೆ, ನಮಗೆಲ್ಲರೂ ಒಂದೇ, ಅವ್ರೇನು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೆ. ಇವರೊಬ್ಬರೇ ಯಾಕೆ ಮಾಡಬೇಕದು? ಅದು ತಪ್ಪಲ್ವಾ? ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಇಷ್ಟು ವರ್ಷಗಳ ಕಾಲ 10 ವರ್ಷಗಳ ಕಾಲ ಕೇಂದ್ರದಲ್ಲಿ BJP ಇತ್ತು, ಇವಾಗ 10-11 ತಿಂಗಳಿಂದ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಏನು ಅನಿಸುತ್ತೆ? ಇದು ಆಡಳಿತ, ಅದು ಆಡಳಿತ, ಎರಡನ್ನೂ ನೀವು ನೋಡೋದಾದರೆ ಅದು ಅಭಿವೃದ್ಧಿ ಕಡೆ. ಪ್ರಪಂಚದಲ್ಲಿ ನಮ್ಮ ವ್ಯಾಲ್ಯೂ ಬೆಳೀತಾ ಇದೆ, ಇಲ್ಲಿ ಏನಾಗ್ತಾ ಇದೆ? ಎಲ್ಲ ಹಾಳು ಮಾಡ್ತಾ ಇದೆ, ಎಲ್ಲ ಫ್ರೀ ಕೊಡ್ತಾ ಇದೆ, ಜನಗಳನ್ನ ಸೋಮಾರಿಗಳು ಮಾಡ್ತಾ ಇದ್ದಾರೆ. ಮೋದಿ ಏನು ಮಾಡ್ತಾರೆ? ನಾನು ನಿನಗೆ ಅನ್ನ ಕೊಡಲ್ಲ, ಅನ್ನ ಸಂಪಾದನೆ ಮಾಡಿ ದಾರಿ ತೋರಿಸ್ತೀನಿ ಅಂತಾರೆ. ಇವರು ಡೈರೆಕ್ಟ್ ಅನ್ನ ಕೊಟ್ಟು ನೀನು ಮೋಸ ಮಾಡ್ತೀವಿ. ಎಷ್ಟು ದಿನ ಕೊಡ್ತಾರೆ? ಲೈಫ್ ಲಾಂಗ್ ಸಾಕ್ತಾರೆ? ಅದು ನೀನು ದಾರಿ ಅನ್ನ ಸಂಪಾದನೆ ಮಾಡೋ ದಾರಿ ತೋರಿಸಿ ಲೈಫ್ ಲಾಂಗ್ ನೀನು ಸಂಪಾದನೆ ಮಾಡ್ಕೊತೀಯ? ಅಂದರೆ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಇದೆ ಸರ್. ಏನಂತಂದರೆ ಇವಾಗ ನೀವು ಹೇಳಿದ್ರಿ ಸೋಂಬೇರಿಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಕೂಡ 2,000 ರೂಪಾಯಿ ಹಾಗೆ ಅಕ್ಕಿ ಬಿಲೋ ಪಾವರ್ಟಿ ಲೈನ್ಗೆ ತುಂಬ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಮಾತಿದೆ ಸರ್. ಯಾಕೆ ಅಂತಂದರೆ ಕೆಲವರು ಅವ್ರ ಮನೇಲಿ ದುಡಿಯೋಕ್ಕಾಗದೇ ಇರೋರು ಕೆಲವರು ಇದ್ದಾರೆ ಅನ್ನೋದು ಒಂದಷ್ಟು ಇರುತ್ತೆ. ಬಿಲೋ ಪಾವರ್ಟಿ ಲೈನ್ ಅಂತಂದರೆ ಅವ್ರಿಗೆ ಆರ್ಥಿಕವಾಗಿ ಬೇರೆ ಯಾವುದೇ ಮೂಲಗಳು ಕೂಡ ಇರೋದಿಲ್ಲ, ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ಸೊ ಇದು ಬೆನಿಫಿಷಿಯರಿ ಇದೆ ಅಂತ ಒಂದು ಮಾತಿದೆ. ಅದ್ರ ನೀವು ಹೇಳಿದ್ದು ಕರೆಕ್ಟೇ. ಅದು ಆ ಬೆನಿಫಿಟ್ 10% ಅಷ್ಟೇ, ಇನ್ನು 90% ಎಲ್ಲ ಚೆನ್ನಾಗಿದ್ದಾರೆ. ಯಾವುದು ಬೇಡ ಸರ್, ನೀವು ಡಿಪೋಗಳ ಹತ್ರ ಹೋಗಿ, ಏನು ಸರ್, ಸ್ಕೂಟ್ರ್ಗಳಲ್ಲಿ ಕಾರುಗಳಲ್ಲಿ ಬಂದು ರೇಷನ್ ತೊಗೊಂಡು ಹೋಗ್ತಾರೆ. ಅಬ್ಸರ್ವ್ ಮಾಡಿ, ಅವರು ಬಡವರು, ಅವರು ಕಾರಲ್ಲಿ ತೊಗೊಂಡು ಹೋಗ್ತಾರೆ. ಅದು ನ್ಯಾಯನಾ? ಅದ್ಯಾಕೆ ನೀವು ನೋಡಬಾರ್ದು? ನೀವೇನು ಹೇಳಿದೆ, ಏನೂ ಇಲ್ದವ್ರಿಗೆ ನಿರ್ಗತಿಕನಿಗೆ ಕೊಡಬೇಕು ಅಂತೀರ, ಒಪ್ಕೊಂತೀನಿ, ಅದನ್ನ ನೀವು ಮಾಡಿ, ಸಂತೋಷ. ಇವರೆಲ್ಲ ಯಾರು? ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬಾಲರಾಜು ಅಂತ. ಬಾಲರಾಜು. ಇದೇ ಜೂನಿಯರ್ ಕಾಲೇಜ್ ಹೈಸ್ಕೂಲಲ್ಲಿ ಸೈನ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ಏನು 26ನೇ ತಾರೀಕಿದೆ ಮಾಡಲೇಬೇಕು. ಮತದಾನ ನಮ್ಮ ಹಕ್ಕು. ಒಂದು ದೇಶದ ನಾಯಕತ್ವವನ್ನು ನಿರ್ಣಯಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬರ ಮತವೂ ಕೂಡ ಅತ್ಯವಶ್ಯಕವಾಗಿದೆ. ಸೊ ಮತದಾನ ಮಾಡಿ ದೇಶವನ್ನು ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇವಾಗಿನ ಯೂತ್ ಇರ್ತಾರೆ ಸರ್ ಒಂದಷ್ಟು ಜನ, ನಾನು ಯಾಕೆ ಮತದಾನ ಮಾಡಬೇಕು, ಇಲ್ಲ ನನ್ನ ಒಂದು ವೋಟಿಂದ ಏನು ಚೇಂಜ್ ಆಗುತ್ತೆ, ಒಂದಿನ ರಜಾ ಕೊಟ್ಟಿದ್ದಾರೆ ಆರಾಮಾಗಿ ಮನೇಲಿ ಇರೋಣ ಗುರು, ಈ ಎಲ್ಲ ಅಸಡ್ಡೆ ಇರುತ್ತೆ ಸರ್, ಅವ್ರಿಗೆ ಏನು ಹೇಳ್ತೀರಾ? ಸರ್, ಹನಿ ಹನಿ ಸೇರಿದ್ರೆ ಹಳ್ಳ. ಪ್ರತಿಯೊಂದು ಓಟು ಕೂಡ ಮಹತ್ವ. 100 ರೂಪಾಯಿ ಆಗಬೇಕಾದ್ರೆ 1 ರೂಪಾಯಿಗಳು 100 ಸೇರಿದಾಗಲೇ 100 ರೂಪಾಯಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರ ಓಟು ಕೂಡ ಅತ್ಯವಶ್ಯಕವಾಗಿದೆ. ಅದರಲ್ಲೂ ವಿಶೇಷವಾಗಿ ಯುವಕರು
ಯಾಕಂತೇಳಿದ್ರೆ ಇವತ್ತಿನ ದಿನ ಯುವಕರು ದೇಶದ ನಿರ್ಮಾಣಕಾರಕರು ಅಂತ ಹೇಳ್ತೀವಿ. ಹಾಗಾಗಿ ನನ್ನ ಮುಂದಿನ ದೇಶ ಹೇಗಿರಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡುವಂಥದ್ದು ಯುವಕರ ಕೈಯಲ್ಲಿದೆ. ಹಾಗಾಗಿ ಯುವಕರು ಕಡ್ಡಾಯವಾಗಿ ಮತದಾನ ಮಾಡಿದಾಗಲೇ ಸರಿಯಾದ ನಾಯಕನನ್ನು ಆರಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಬ್ರೋ ಹಾಯ್. ಹಾಯ್ ಬ್ರೋ. ನಿಮ್ಮ ಹೆಸರು? ಗುರುಪ್ರಸಾದ್. ಎಷ್ಟು ರೌಂಡ್ ಹೊಡೆದ್ರಿ? ಮೂರನೇ ರೌಂಡ್ ಇದು. ಓಕೆ, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ಸುತ್ತೆ? ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ? ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಅವರೇ ಕರೆಕ್ಟು ಪ್ರೆಸಿಡೆಂಟ್ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಇವಾಗ ದೇಶ ಉದ್ಧಾರ ಆಗಬೇಕು ಅಂತಂದ್ರೆ ಅವರೇ ಅಂತಂದ್ರೆ ಯಾವ ರೀತಿಯಾಗಿ ಅನ್ಸುತ್ತೆ? ಯಾವ ರೀತಿ ಅಂದರೆ ಸರ್, ಇವಾಗ 10 ವರ್ಷದಲ್ಲಿ ಅವ್ರು ಇನ್ನೇನು ಡೆವಲಪ್ ಮಾಡಿದ್ರೆ ನಮ್ಗೆ ಗೊತ್ತಾಗಿಲ್ಲ. ಬಟ್ ನಮ್ಮ ದೇಶ ಒಂದು ಹಂತದಲ್ಲಿ ಮುಂದುವರಿತಾ ಇದೆ. ಯಾವುದೇ ಕ್ಷೇತ್ರದಲ್ಲಾಗಲಿ, ಇವಾಗ ಕೈಗಾರಿಕಾ ಕ್ಷೇತ್ರದಲ್ಲಾಗಲಿ ನಮ್ಗೆ ಗೊತ್ತಾಗ್ದಂಗೆ ಮುಂದುವರಿತಾ ಇದೆ. ಕೆಲವೊಂದು ಜನಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ. ಅದರಿಂದ ಅವರೇ ಮುಂದಿನ ಪ್ರಧಾನಿ ಆದರೆ ನಮ್ಮ ದೇಶ ಉಳಿಯುತ್ತೆ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಬೈರೇಗೌಡ ಸರ್. ಬೈರೇಗೌಡ ಅವರೇ, ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ ನಡೀತಾ ಇದೆ ಸರ್. ನಿಮ್ಮ ಬೆಂಬಲ ಯಾರಿಗೆ? BJP ಸರ್, ನರೇಂದ್ರ ಮೋದಿ ಅವರಿಗೆ. ಯಾಕೆ BJP? ಮೋದಿ ಅವರು ದೇಶ ರಕ್ಷಣೆಯಲ್ಲಿ ಎಲ್ಲ ಥರನೂ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ ಸರ್. ಏನನ್ಸುತ್ತೆ ಕ್ಯಾಂಡಿಡೇಟ್ ಬಗ್ಗೆ? ಮೋದಿ ಅವರು ಚೆನ್ನಾಗಿ ಎಲ್ಲ ಫಂಡ್ಸ್ ತಂದಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ತೀರಾ ಹಾಗಿದ್ರೆ? ಹೌದು. ಓಕೆ, ಈ ಬಾರಿ ಏನು ಇಲ್ಲಿ 11 ತಿಂಗಳಾಯಿತು ಕರ್ನಾಟಕ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿಕೊಂಡು, ಏನು ಅನಿಸಿದೆ ಅವರ ಆಡಳಿತದ ಬಗ್ಗೆ? ಅವರು ಮಾಡ್ತಾ ಇದ್ದಾರೆ, ಅವರು ಫ್ರೀ ಡೆವಲಪ್ ಇದೆಲ್ಲ ಕೊಡ್ತಾ ಇದ್ದಾರೆ. ಸರ್ ಹಾಯ್. ಹಾಯ್. ನಿಮ್ಮ ಹೆಸರು? ಓಬಳೇಶಪ್ಪ ಅಂತ. ಓಬಳೇಶಪ್ಪ ಅವರೇ, ಸರ್ ನಿಮ್ಮ ತಪ್ಪು ತಿಳ್ಕೊಳ್ತಾರೆ, ನಿಮ್ಮ ವಯಸ್ಸು ಕೇಳ್ಬೋದಾ? 69. ತುಂಬ ಫಿಟ್ ಆಗಿದ್ದೀರಾ. ಓಕೆ ಸರ್, ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ದೇಶದ ಅಭಿವೃದ್ಧಿಗೆ, ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ. ಎಸ್. ಓಕೆ, ಈ ಬಾರಿ ಹಂಗಿದ್ರೆ ಯಾರು ಆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಮಾಡ್ತಾರೆ? ಇನ್ಯಾರು? ಮೋದಿ ಅವರು. ಓಕೆ ಸರ್, ಈ ಬಾರಿ ಆಗಿದ್ರೆ ಮೋದಿ ಅವರು ಬಂದ್ರೆ ಯಾವ ರೀತಿಯಾಗಿ ಇವಾಗ ನೀವು ಹೇಳಿದ್ರಿ ಭ್ರಷ್ಟಾಚಾರ ಆಡಳಿತವನ್ನ ಮಾಡ್ತಾರೆ ಅಂತ. ಇಲ್ಲಿ ಲೋಕಲ್ ಏನೋ ಗೊತ್ತಿಲ್ಲ, ಬಟ್ ಸೆಂಟ್ರಲ್ ಮೋದಿ ಬರಲೇಬೇಕು. ಇವಾಗ ನಾನು ಒಬ್ಬ ಯುವಕ ಕೇಳ್ತೀನಿ, ಯಾಕೆ ಮೋದಿಗೆ ವೋಟ್ ಮಾಡಬೇಕು ಅಂತ ಒಂದೆರಡು ಕಾರಣಗಳನ್ನು ಕೊಡೋದಾದ್ರೆ? ಈಗ 69 ವರ್ಷ ಅಂದರೆ ನಾನು ಸಾಕಷ್ಟು ಹಗರಣಗಳು ನೋಡಿಕೊಂಡು ಬಂದಿದ್ದೀನಿ. ಹಗರಣಗಳೆಲ್ಲ ಅದು ಹಳೇದಾದಂಗೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಬಟ್ ಅವರು ಗೌರ್ಮೆಂಟ್ ಮೇಲೆ ಒಂದು ಆಪಾದನೆ ಮಾಡ್ತಾ ಇದ್ದಾರೆ, ED ಮತ್ತೊಂದು ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ. ಬಟ್ ಅದು ಭ್ರಷ್ಟಾಚಾರಿಗಳಿಗೆ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ್ದಕ್ಕೆ ನಮ್ಮ ಮೇಲೆ ಬರ್ತಾ ಇದೆ ಅಂತ, ಬಟ್ ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅವೆಲ್ಲ ತಪ್ಪಬೇಕು. ಒಂದು ಸ್ವಚ್ಛವಾದ ಆಡಳಿತ, ನಮ್ಮ ದೇಶದ ಬಗ್ಗೆ ವರ್ಲ್ಡಲ್ಲೇ ಒಂದು ಹೆಸರು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು. ಓಕೆ, ಈ ಬಾರಿ ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ ಸರ್. ಏನು ಅನ್ಸುತ್ತೆ ಕ್ಯಾಂಡಿಡೇಟ್ ಬಗ್ಗೆ? ಇಲ್ಲಿ 50-50 ಇದೆ ಚಾನ್ಸ್. 50-50 ಇದೆ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ. ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರಿಗೆ. ಯಾಕೆ ನರೇಂದ್ರ ಮೋದಿ? ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಿದ್ದಾರೆ ಮತ್ತು ಇಡೀ ಪ್ರಪಂಚದಲ್ಲೇ ಅವರು ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಅದರಿಂದ ನರೇಂದ್ರ ಮೋದಿ ಅವ್ರನ್ನೇ ನಾವು ಬೆಂಬಲಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವ್ರನ್ನ. ಹೌದು. ಓಕೆ, ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ ಸರ್. ಏನು ಅನ್ಸುತ್ತೆ ಸುಧಾಕರ್ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಏನೇ ಒಂದು ಕೆಲಸ ಹೇಳಿದ್ರು ಅವರು ಮಾಡ್ತಾರೆ. ಅವ್ರು ಏನಂದರೆ ಇರೋದರಲ್ಲಿ ಎಲ್ಲ ಏರಿಯಾನು ಇಂಪ್ರೂವ್ ಮಾಡಿದ್ದಾರೆ. ರಸ್ತೆಗಳಾಗ್ಬೋದು, ಒಂದು ಕೆರೆಗೆ ನೀರು ತುಂಬಿಸಿರೋದಾಗ್ಬೋದು, ಮತ್ತು ಅವರು ಏನು ಅದರಲ್ಲಿ ಇವರು ಆ ಜಾತಿ ಈ ಜಾತಿ ಅನ್ನಲ್ಲ, ಚೆನ್ನಾಗಿ ನಮ್ಮನ್ನೆಲ್ಲ ಬೆಂಬಲಿಸ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಸುಧಾಕರ್ಗೆ ನಾವು ವೋಟ್ ಮಾಡ್ತೀವಿ, ಬೆಂಬಲಿಸ್ತೀವಿ. ನಮಸ್ಕಾರ. ನಿಮ್ಮ ಹೆಸರು? ಸತ್ಯಪ್ರಕಾಶ್ ಗುಪ್ತಾ ಅಂತ. ಸತ್ಯಪ್ರಕಾಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಸರ್. ನಿಮ್ಮ ಬೆಂಬಲ ಯಾರಿಗೆ? ನಾವು ಮೊದಲಿಂದ BJP. ಓಕೆ, ಈ ಬಾರಿ ಏನು BJP ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಾರೆ, ಮೈತ್ರಿ ಅಭ್ಯರ್ಥಿ. ಏನು ಅನ್ಸುತ್ತೆ ಸರ್? ಅವ್ರು ಗೆಲ್ತಾರೆ. ಏನು ಕಾನ್ಫಿಡೆನ್ಸ್ ಏನು ಸರ್ ಗೆಲ್ತಾರೆ ಅನ್ನೋದು? ಯಾಕೆಂದರೆ ಭಾಳ ಕೆಲಸ ಮಾಡಿದ್ದಾರೆ ನಮ್ಮ ಊರಿನಲ್ಲಿ. ಇದು ದೇವ್ರದ್ದೆಲ್ಲ ಒಂಥರ ಇದು ಮಾಡ್ತಾಯಿದ್ರು. ಇನ್ನು ಬೇರೆ ರೋಡ್ಗಳು ಅವೆಲ್ಲ ಮಾಡಿಸಿದ್ದಾರೆ. ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಗೆಲ್ತಾರೆ. ನಮಸ್ಕಾರ. ನಿಮ್ಮ ಹೆಸರು? ಮೀನಾಕ್ಷಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗಮ್ಮ? ಅದೇ BJP. ಯಾಕೆ BJP ಅನ್ನಕ್ಕೆ ಒಂದು ಎರಡು ಕಾರಣ ಕೊಡೋಕ್ಕಾಗುತ್ತಮ್ಮ?
ಏನು ಚೆನ್ನಾಗಿ ಅದರಲ್ಲಿ ನಡೆಯುತ್ತೆ ಕಾಂಗ್ರೆಸ್ಗಿಂತ ಅಂತ ಹೇಳಿ ಅದಕ್ಕೋಸ್ಕರ ಅಮ್ಮ ಈ ಬಾರಿ ಹಾಗಿದ್ರೆ ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ರ ಏನು ಅನುಕೂಲ ಆಗ್ಬೋದಮ್ಮ ಅನ್ಸುತ್ತೆ ಎಲ್ಲರಿಗೂ? ಏನೋ ಅವ್ರ ಪ್ರಯತ್ನ ಏನೇನು ಮಾಡಬೇಕು ಅಂತವೆಲ್ಲ ಪೂರ್ತಿ ಮಾಡ್ಬೋದು ಬ್ರದರ್ ಹಾಯ್, ನಮಸ್ತೆ. ನಿಮ್ಮ ಹೆಸರು? ಅಂಜನ್ ಅಂತ. ಅಂಜನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಬೀಯಿಂಗ್ ಯೂತ್ ನಾವೆಲ್ಲ ಫಸ್ಟು ವೋಟ್ ಮಾಡಬೇಕು. ಏನು ಅನಿಸುತ್ತೆ ಎಲೆಕ್ಷನ್ಸ್ ಬಗ್ಗೆ? 100%. ಯಾವಾಗಲೂ ಏನು ನೋಡ್ತಾ ಇರ್ತೀವಿ, ಎಲೆಕ್ಷನ್ ಪರ್ಸೆಂಟೇಜ್ ಏನಿರುತ್ತೆ ಯಾವಾಗಲೂ 70%, 75%, 60% ಪೋಲ್ ಆಗ್ತಾ ಇರುತ್ತೆ. ಸೊ ಚಾನ್ಸಸ್ ಏನಂದರೆ ಸರಿಯಾಗಿರೋ ಅಭ್ಯರ್ಥಿ ಸೆಲೆಕ್ಟ್ ಆಗದೇ ಇರ್ಬೋದು, ಎಲ್ಲರೂ ವೋಟ್ ಮಾಡದೇ ಇರೋದ್ರಿಂದ. ಸೊ ನಾನೇನು ಹೇಳ್ತೀನಿ, ಎಲ್ಲ ಮ್ಯಾಕ್ಸಿಮಮ್ ಯೂತ್ ಬಂದು ವೋಟ್ ಮಾಡಬೇಕು, ವೋಟ್ ಮಾಡಿ. ರೆಸ್ಪಾನ್ಸಿಬಲ್. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಲಾಸ್ಟ್ 10 ವರ್ಷದಲ್ಲಿ ಸುಧಾಕರ್ ಅವ್ರು ಮಾಡಿರೋ ಅಭಿವೃದ್ಧಿ ನೋಡಿದ್ದೀವಿ. ಸೊ ನಮ್ಮ ಓಟು ಸುಧಾಕರ್ ಅವ್ರಿಗೆ. ಸುಧಾಕರ್ ಅವ್ರಿಗೆ. ಓಕೆ, ಹಾಗಿದ್ರೆ ಈ ಬಾರಿ ಸುಧಾಕರ್ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ರ. ಲಾಸ್ಟ್ 10 ವರ್ಷದಲ್ಲಿ ಅಭಿವೃದ್ಧಿ ನೋಡಿದ್ದೀನಿ ಅಂತಾನು ಹೇಳಿದ್ರಿ. ಹಾಗಿದ್ರೆ ಯಾಕೆ ಅವ್ರು ಗೆಲ್ಲಿಲ್ಲ MLA ಎಲೆಕ್ಷನ್ಸ್ ಅಲ್ಲಿ ಅನ್ಸುತ್ತೆ? ಸ್ವಲ್ಪ ಅವರ ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಜನಸಂಪರ್ಕ ಕಡಿಮೆ ಆಯಿತು ಅಂತ ನನಗೆ ಅನಿಸುತ್ತೆ. ಆರೋಗ್ಯ ಮಂತ್ರಿಗಳಾಗಿದ್ದರು, ಸೊ ಅದರಿಂದ ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು ಅನಿಸುತ್ತೆ ಜನಸಾಮಾನ್ಯರ ಜೊತೆ. ಅದು ರೀಸನ್ ಇರಬಹುದು. ಓಕೆ, ಈ ಬಾರಿ ಸುಧಾಕರ್ ಅವರು ಬಂದರೆ ಇಲ್ಲಿ ಹಾಗೆ ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು ಅಂತ ಹೇಳ್ತಾ ಇದ್ರ. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದರೆ ಏನು ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ ಅಲ್ಲಿ ದೇಶಕ್ಕೆ, ಇಲ್ಲಿ ಕ್ಷೇತ್ರಕ್ಕೆ? ನೋಡಿ, ಈ ಸಣ್ಣ ಪುಟ್ಟ ಲೆವೆಲಲ್ಲಿ ಗೊತ್ತಾಗಲ್ಲ, ಬಟ್ ಈ ಎಕ್ಸ್ಟರ್ನಲ್ ಅಫೇರ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸು ಇದು ಬೆಳೆದಾಗಲೇ ಈ ಕಂಟ್ರಿಯಲ್ಲಿ IT ಆಗಲಿ, ಹೊಸ ಇಂಡಸ್ಟ್ರೀಸ್ ಆಗಲಿ ಬರೋದು, ಇನ್ವೆಸ್ಟ್ಮೆಂಟ್ಸ್ ಬಂದಾಗಲೇ. ಸೊ ದೊಡ್ಡ ಪರ್ಸ್ಪೆಕ್ಟಿವಲ್ಲಿ ಕಾಸು ಜಾಸ್ತಿ ಇಂಡಿಯಾಗೆ ಬಂದ್ರೇ ಇಂಡಿಯಾ ಡೆವಲಪ್ ಆಗೋದು. ಸೊ ಆ ದೃಷ್ಟಿಯಲ್ಲಿ BJPನೇ ಬೆಸ್ಟು. ಅವರ ಎಕ್ಸ್ಟರ್ನಲ್ ಅಫೇರ್ಸು ನನಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿಲ್ಲ ಬೇರೆ ಯಾವ ಗೌರ್ಮೆಂಟಲ್ಲಿ. ಹಾಗಿದ್ರೆ ಇವಾಗ ವೋಟ್ ಮಾಡೋರು ಅಂದರೆ MP ಎಲೆಕ್ಷನ್ಸ್ಗೆ ವೋಟ್ ಮಾಡೋರು ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ನೋಡಬೇಕು, ಬರೀ ಇವಾಗಕ್ಕಾಗೋ ಅನುಕೂಲನ ತಲೆಯಲ್ಲಿ ಇಟ್ಕೋಬಾರ್ದು. ಇವಾಗ ಕಾಸು ಬರುತ್ತೆ ಅದನ್ನು ತಲೆಯಲ್ಲಿ ಇಟ್ಕೋಬಾರ್ದು, ದೊಡ್ಡ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಇನ್ವೆಸ್ಟ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಯಾವುದೇ ಕಂಟ್ರಿ ಬೆಳೆಯೋದಕ್ಕೆ, ಎಂಪ್ಲಾಯ್ಮೆಂಟ್ ಬೆಳೆಯೋದಕ್ಕೆ. ಈ ಬಾರಿ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, 11 ತಿಂಗಳಾಯಿತು ಅಧಿಕಾರ ಸ್ವೀಕಾರ ಮಾಡಿ. ಏನು ಅನಿಸುತ್ತೆ? ನಮ್ಮ ಶಾಸಕರು ಕೂಡ ಕಾಂಗ್ರೆಸ್ನವರು, ಪ್ರದೀಪ್ ಈಶ್ವರ್ ಅವರು. ನಡೆಯುತ್ತೆ. ನಮ್ಮದು ಪ್ರಜಾಪ್ರಭುತ್ವ. ಒಬ್ಬರನ್ನ ಎಲೆಕ್ಟ್ ಮಾಡಿ ಕಳಿಸಿದ್ಮೇಲೆ ನಮ್ಮ ಜವಾಬ್ದಾರಿನ ಒಪ್ಕೋಬೇಕು, ನಮ್ಮ MLA ಅಂತ. ಅವರು ಕಷ್ಟ ಬೀಳ್ತಾ ಇದ್ದಾರೆ, ಅವರು ಹೊಸಬ್ರು ಮಾಡ್ತಾ ಇದ್ದಾರೆ ಕೆಲಸ, ಇಲ್ಲ ಅಂತಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು, ಒಳ್ಳೆ ಕೆಲಸ ಆಲ್ರೆಡಿ ಮಾಡಿರೋರು ಬಂದರೆ ಒಳ್ಳೇದಂತ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶಂಕರ್ ಅಂತ. ಶಂಕರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಹತ್ತಿರದಲ್ಲೇ ಇದೆ. ನಿಮ್ಮ ಬೆಂಬಲ ಯಾರಿಗೆ ಸರ್? ನಾನು ಮೋದಿ ಆಯ್ತಾ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ ಸರಿ ಇಲ್ಲ, ಅರ್ಥ ಆಯ್ತಾ? ಅದರಿಂದ ನೋಟಾಗಿ ಆಗ್ತಾ ಇದ್ರ. ಯಾಕೆ ಸರ್? ಯಾಕೆ ಅಂತಂದರೆ 10 ವರ್ಷ ಇದ್ನಲ್ಲ, 10 ವರ್ಷ ಇದರಲ್ಲಿ ಬರೀ ದೌರ್ಜನ್ಯ ಕೇಸುಗಳು ಹಾಕ್ಸೋದು, ಒಬ್ರಿಗೂ ವ್ಯಾಲ್ಯೂ ಕೊಡ್ತಿರಲಿಲ್ಲ, ಸಾಮಾನ್ಯ ಜನ ಮಾತಾಡ್ತಿರ್ಲಿಲ್ಲ. ಇದೆ. ಯಾಕೆ ಅನ್ಸುತ್ತೆ ಈ ಬೆಳವಣಿಗೆ? ಯಾಕೆ ಅನ್ಸುತ್ತೆ? ಯಾಕೆ ನಿಮಗೆ ತಿಳ್ಕೊಳ್ಳಿ ಯಾಕಾಯಿತು ಅಂತ. ನಮಗೆ ಕ್ವಶನ್ ಕೇಳ್ತಾ ಇದ್ದೀರಾ? ಹೌದು, ನೀವೇ ಯೋಚನೆ ಮಾಡಿ ಅಂತ. ಓಕೆ ಸರ್, ಹಾಗಿದ್ದಲ್ಲಿ ಈ ಬಾರಿ ಏನು ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಾರೆ, ನೀವು ನೋಟಾಗಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ಈ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ. ಏನು ಅನ್ಸುತ್ತೆ ಆ ಕ್ಯಾಂಡಿಡೇಟ್ ಬಗ್ಗೆ? ಅಂದರೆ ವ್ಯಕ್ತಿಗತವಾಗಿ ನೋಡಿದ್ರೆ ಇಬ್ಬರಿಗೂ ತುಂಬ ಡಿಫ್ರೆನ್ಸ್ ಇದೆ. ಅವರು ನಡ್ಕೊಳ್ಳೋ ರೀತಿ, ಇವ್ರು ನಡ್ಕೊಳ್ಳೋ ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ನಾನು ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಏನು ನನಗೆ ಇಲ್ಲಿ ಅಭ್ಯರ್ಥಿ ಇಷ್ಟ ಇಲ್ಲ, ನಾನು ನೋಟಾಗಿ ಹಾಕ್ತಾ ಇದ್ದೀನಿ ಅಂತ. ಆದರೆ ಕೇಂದ್ರದಲ್ಲಿ BJP ಆಡಳಿತಕ್ಕೆ ಬರಬೇಕು, ಮೋದಿ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಒಂದು ವೋಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿಂದ ಒಬ್ಬರನ್ನ ನೀವು ಸಂಸತ್ಗೆ ಕಳ್ಸಕ್ಕೆ ಅಂತ ಆಗ ಅಂತ ಹೇಳ್ಬಿಟ್ಟು ಬರ್ಷನ್ ಕಳ್ಸಕ್ಕಾಗಲ್ಲ ಅಲ್ವಾ? ಆ ಕೆಟ್ಟ ಹೆಸರು ಯಾರಿಗೂ ಬರುತ್ತೆ? ಮೋದಿಗೆ ಯೋಚನೆ ಮಾಡಿ. ಮ್ಯಾಮ್ ಹಾಯ್. ಹಾಯ್ ಸರ್. ನಿಮ್ಮ ಹೆಸರು? ಪವಿತ್ರ HK. I'm a teacher in Sarah International School, Chokkaldi. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಎಲೆಕ್ಷನ್ಸ್ ಹತ್ರದಲ್ಲೇ ಇದೆ. ನಿಮ್ಮ ಬೆಂಬಲ ಯಾರಿಗೆ? BJP. ಯಾಕೆ BJP? They work hard, it will be good for the nation. ಯಾವ ರೀತಿ ಅನ್ಸುತ್ತೆ? So whatever things right now it's going on is absolutely it's wrong. Yes, for example that free ticket, that is like nonsense, and giving 2,000 to the ladies, that also stupidness. So whatever the thing Congress is doing, it is just nonsense. ಇವಾಗ ನೀವು ಹೇಳಿದ್ರಿ ಏನು ಟಿಕೆಟ್ ಫ್ರೀ ಕೊಟ್ಟಿರೋದಾಗಿದೆ, ಆಮೇಲೆ ಲೇಡೀಸ್ಗೆ 2,000 rupees ಕೊಟ್ಟಿರೋದು, 40 ಲೈನ್ ಲೇಡೀಸ್ಗೆ ಹೆಲ್ಪ್ ಆಗ್ತಿದೆ. No, we don't think so. It's going to be helpful. So Basal sir, as my native it is Chikmagalur, right? They are not getting one the respect illa Basali. In the beginning time, it is irrespect from the
ಕಂಡಕ್ಟರ್ಸ್ ದಟ್ ಐ ಅಬ್ಸರ್ವ್ ಸರ್. ಆ್ಯಂಡ್ ಫ್ರೀ ಇರೋದ್ರಿಂದ ಎಲ್ಲರೂ ಎಲ್ಲ ಒಂದು ಕಡೆಯಿಂದ ಒಂದು ಟೋಟಲಿ ಫುಲ್ ರಶ್. ಆ್ಯಂಡ್ ಏನಂದರೆ ನಮಗೆ ಒಂಥರ ಇರಿಟೇಟ್ ಆಗ್ತಾಯಿದೆ. ಎಸ್, ಇಲ್ಲಿಂದ ನಾನು ಹಾರ್ಡ್ಲಿ 8 hours ಜರ್ನಿ ಟು ಚಿಕ್ಕಮಂಗ್ಳೂರು ಫ್ರೀಯಾಗಿ ಹೋಗ್ತಾ ಇದ್ದೀನ. ದಟ್ ವಿ ಫೀಲ್ ಸಮಥಿಂಗ್. ನಮಗೆ ಜರ್ನಿ ಮಾಡೋರಿಗೆ ಒಂಥರ ಫೀಲ್ ಆಗ್ತಿರುತ್ತೆ. ವಿ ಡೋಂಟ್ ಹ್ಯಾವ್ ಕಂಫರ್ಟ್ನೆಸ್. ಆ್ಯಂಡ್ ಸ್ಟಾರ್ಟಿಂಗ್ ಅಂತೂ ಕಂಡಕ್ಟರ್ಗಳು ನೋ ರೆಸ್ಪೆಕ್ಟ್ ಎಟ್ ಆಲ್. ಸೊ ಇವಾಗ ಓಕೆ ಆಗಿದೆ, ಬಟ್ ಇಟ್ಸ್ ನಾಟ್ ಗುಡ್ ಸರ್. ನನಗೆ ಅದೇ ಹಾಗಿದ್ರೆ ಈ ಬಾರಿ ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಸೊ ಮೋದಿ ಓನ್ಲಿ. ಮೋದಿ. ಯಾಕೆ ಮೋದಿ ಅನ್ನೋದಕ್ಕೊಂದು 2 ಕಾರಣಗಳು ಪಟ್ಟಂತ. ಮೋದಿ ಇಸ್ ಅ ಜೆಂಟಲ್ಮ್ಯಾನ್ ಆ್ಯಂಡ್ ವಾಟ್ ಎವರ್ ದ ಥಿಂಗ್ಸ್ ಹಿ ಗೋಯಿಂಗ್ ಟು ಡೂ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ದಿ ಟು ದ ನೇಷನ್. ದಟ್ ಐ ಫೀಲ್ ಸೊ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸತ್ಯ ಅಂತ. ಸತ್ಯ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಎಲ್ಲರೂ ವೋಟ್ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಯಾರಿಗೆ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿರ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಸಂವಿಧಾನ ಪ್ರತಿಯೊಬ್ಬ 18 ವರ್ಷ ತುಂಬಿದಿರುವಂಥ ಎಲ್ಲರಿಗೂ ಕೂಡ ಮತದಾನ ಮಾಡುವಂಥ ಒಂದು ಪವಿತ್ರವಾಗಿರುವಂಥ ಒಂದು ಹಕ್ಕನ್ನು ಕೊಟ್ಟಿದೆ. ಪ್ರತಿಯೊಬ್ಬರೂ ಕೂಡ 18 ವರ್ಷ ತುಂಬಿರೋರು ಮತವನ್ನು ಚಲಾಯಿಸಬೇಕು. ಯಾಕೆಂತಂದರೆ ಯುವಶಕ್ತಿ ಎಷ್ಟು ಮತದಾನವನ್ನು ಮಾಡ್ತಾರೆ, ಪ್ರತಿಯೊಬ್ಬರು ವೋಟ್ ಮಾಡೋದ್ರಿಂದನೇ ದೇಶದಲ್ಲಿ ಏನೋ ಒಂದು ರೀತಿಯಾಗಿರುವಂಥ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುವಂಥದ್ದು. ಏಕೆಂದರೆ ಈಗಾಗಲೇ ನಾವು ಮತದಾನದ ಹಕ್ಕು ಒಂದು ಪ್ರಾರಂಭವಾದ ನೋಡ್ತಾ ಇದ್ವಿ, ಚುನಾವಣೆಗಳು ಪ್ರಾರಂಭವಾಗಿರೋದು ಇದು ಎಲ್ಲದರಿಂದನೂ ನೋಡ್ತಾ ಇದ್ದೀವಿ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ಅವರ ಹಕ್ಕನ್ನು ಚಲಾಯಿಸಬೇಕು, ಸೂಕ್ತವಾಗಿರುವಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡಬೇಕು, ದೇಶ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗಾಗಿ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಬೇಕು. ಓಕೆ, ಇವಾಗ ನೀವು ಹೇಳಿದ್ರಿ ಏನೋ ದೇಶದಲ್ಲಿ ಒಬ್ಬ ನಾಯಕನ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ. ಇವಾಗ ಏನು ಒಂದು 20% ಒಂದು 30+ ಇರೋರು ವೋಟ್ ಮಾಡೋದು ಆ ಕನ್ಫ್ಯೂಷನ್ ಇರುತ್ತೆ. ಆದರೆ ಇವಾಗ ತಾನೇ ವೋಟ್ ಮಾಡ್ತಿರ್ತಾರೆ 18, 19. ಇವ್ರಿಗೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ, ನನ್ನ ವೋಟಿಂದ ಏನು ಚೇಂಜ್ ಆಗುತ್ತೆ ದೇಶ, ನನ್ನ ಒಂದು ವೋಟ್ ತಾನೆ, ಆರಾಮಾಗಿ ರಜಾ ಕೊಟ್ಟಿದ್ದಾರೆ ಗುರು, ಆರಾಮಾಗಿ ಮನೇಲಿರೋಣ, ಇಲ್ಲಾಂತಂದ್ರೆ ಇವತ್ತೊಂದು ದಿವಸ ಎಲ್ಲಾದರೂ ಆರಾಮಾಗಿ ಮಜಾ ಮಾಡ್ಕೊಂಡು ಬರೋಣ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಸರ್ ವೋಟ್ ಮಾಡ್ದೇನೆ. ಅವ್ರಿಗೇನು ಹೇಳ್ತೀರಾ? ಖಂಡಿತ ಆ ಒಂದು ಮನೋಧೋರಣೆ ಬದಲಾಗಬೇಕು. ಯಾಕೆ ಅಂತಂದರೆ ನಾವು ಒಂದು ಮಾತನ್ನು ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ, ಹನಿ ಕುಡಿದ್ರೆ ಹನಿ ಕುಡಿದ್ರೆ ಇದು ಮತ್ತು ತೆನೆ ಕುಡಿದ್ರೆ ಬಳ್ಳ ಅಂತ ನಾವು ಒಂದು ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವೋಟ್ ಮಾಡಲೇಬೇಕು. ನಾನು ಒಬ್ಬನು ವೋಟ್ ಮಾಡೋದ್ರಿಂದ ದೇಶ ಉದ್ಧಾರ ಆಗೋದಿಲ್ಲ ಅನ್ನುವಂತಹ ಒಂದು ಮನೋಭಾವವನ್ನು ಫಸ್ಟು ಬಿಟ್ಟುಬಿಡಬೇಕು. ಯಾಕೆಂತಂದರೆ 16 ಜನ ಸೇರಿ ವೋಟ್ ಮಾಡಿದಾಗ ಮಾತ್ರನೇ ಏನೋ ಒಂದು ಅಲ್ಲಿ ಒಂದು ರಿಸಲ್ಟನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಖಂಡಿತ ವೋಟ್ ಮಾಡಬೇಕು. ವೀಕೆಂಡ್ಗಳಿರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ದಿನದ ಒಂದು ಮಜಕ್ಕೋಸ್ಕರ ನಮ್ಮ ಒಂದು ಪವಿತ್ರವಾದ ಒಂದು ಹಕ್ಕನ್ನು ನಾವು ಚಲಾಯಿಸದೆ ಹಂಗೆ ಬಿಟ್ಟರೆ ಖಂಡಿತವಾಗ್ಲೂ ಏನೂ ಕೂಡ ಸಾಧನೆ ಆಗೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಯುವಶಕ್ತಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇನೆ. ಹಾಗಾಗಿ ಸರ್ಕಾರ ಕೂಡ ವೋಟ್ ಮಾಡೋದಕ್ಕೆ ಅಂತಲೇ ಒಂದು ದಿನದ ಒಂದು ರಜಾ ಸೌಲಭ್ಯವನ್ನು ಕೂಡ ವಿತ್ ಪೇಮೆಂಟನ್ನು ಕೊಟ್ಟು ಒಂದು ರಜಾ ಸೌಲಭ್ಯವನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಯುವಶಕ್ತಿ ನಿಮ್ಮ ಒಂದು ಮತವನ್ನು ಚಲಾಯಿಸಿ ಸೂಕ್ತವಾದಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡಿ, ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿ ದೇಶ ಅಭಿವೃದ್ಧಿಯನ್ನು ಕಾಣಬೇಕು. ದೇಶ ಒಂದು ಅಭಿವೃದ್ಧಿಯನ್ನು ಕಾಣಿದ್ರೆ ಮಾತ್ರನೇ ನಾವೆಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ತಪ್ಪದೇ ಮತದಾನ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಚಮಲೆ ಶ್ರೀನಿವಾಸ್ ಅಂತ, ಇಂಟರ್ನ್ಯಾಷನಲ್ ಅಥ್ಲೇಟು, ಕೋಚು. ಸರ್ ಈ ಬಾರಿ ಎಲೆಕ್ಷನ್ಸ್ ಹತ್ತಿರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಇವತ್ತು ದೇಶ ಕಂಡ ಒಬ್ಬ ವ್ಯಕ್ತಿ, ವಿಶ್ವ ಕಂಡ ಒಬ್ಬ ವ್ಯಕ್ತಿ, ಇವತ್ತು ಭಾರತ ದೇಶ ವಿಶ್ವಮಟ್ಟದಲ್ಲಿ ಗುರುತಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿ ಅವರಿಗೆ ನಿಮ್ಮ ಬೆಂಬಲ? ಓಕೆ ಸರ್, ಈ ಬಾರಿ ನರೇಂದ್ರ ಮೋದಿ ಅವರು ಬಂದರೆ ದೇಶಕ್ಕೆ ಯಾವ ರೀತಿ ಅನುಕೂಲ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್ ನಮ್ಗೆ ಗೊತ್ತಿದ್ದಾಗೆ ನಮ್ಮ ಕ್ರೀಡಾರಂಗಕ್ಕೆ ಅವರು ಪ್ರಧಾನಿ ಆದ ಮೇಲೆ ಸುಮಾರು ಸ್ವಾತಂತ್ರ್ಯ ಬಂದು 65 ವರ್ಷ 70 ವರ್ಷ ಆಯಿತು. ಕ್ರೀಡಾರಂಗಕ್ಕೆ ಯಾವುದೇ ಒಂದು ಹೆಚ್ಚಿನ ಒಂದು ಸಹಕಾರ ಕೊಡ್ತಾ ಇರಲಿಲ್ಲ ಇಂಡಿಯಾದಂಥ ಪ್ರಧಾನಿಗಳು. ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಕ್ರೀಡಾರಂಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಕ್ರೀಡಾಪಟುಗಳು ಎಲ್ಲೇ ಒಂದು ಹೊರದೇಶಕ್ಕೆ ಹೋಗಬೇಕಾದ್ರೆ ಆ ಕ್ರೀಡಾಪಟುಗಳನ್ನ ಮನೆಗೆ ಕರೆಸಿ ಅವ್ರಿಗೆ ಸತ್ಕಾರ ಮಾಡಿ ಅವ್ರಿಗೆ ಸಿಹಿ ಕೊಡಿಸಿ, ನೀವು ಒಳ್ಳೆಯ ಗುಣಮಟ್ಟವಾದ ತರಬೇತಿಯನ್ನು ಪಡೆದಿದ್ದೀರಾ, ಅಲ್ಲಿ ಒಳ್ಳೆ ಹೆಚ್ಚಿನ ಒಂದು ತರಬೇತಿ ಪಡೆದು ಪದಕ ಅಂತಾರೆ ಅಂತೇಳಿ ಹೇಳ್ತಾರೆ. ಯಾವುದೇ ಒಂದು ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಒಂದು ಏಷ್ಯನ್ ಚಾಂಪಿಯನ್ಶಿಪ್ ಇರ್ಬೋದು, ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ಎಲ್ಲ ಒಲಿಂಪಿಕ್ಸ್ಗೆ ಹೋಗಿ ನೋಡಿ. ಈಗ ಒಲಿಂಪಿಕ್ಸ್ಗೆ ಒಂದು ತಂಡ ರೆಡಿ ಮಾಡಿದ್ದಾರೆ ಭಾರತದಲ್ಲಿ, ಆಯ್ಕೆ ತಂಡ ಆಯ್ಕೆ ಮಾಡಿ ಸುಮಾರು ಒಂದು ವರ್ಷಕ್ಕೆ 100 ಕೋಟಿ ಖರ್ಚು ಮಾಡಿ ಹೊರದೇಶಗಳಲ್ಲಿ ತರಬೇತಿ ಕೊಡ್ತಾಯಿದ್ದಾರೆ ಕ್ರೀಡೆಗಳಿಗೆ. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ಬೇಕು ಸರ್. ಇವತ್ತು ವಿಶ್ವನೇ ಬೆರಗಾಗೋ ರೀತಿಯಲ್ಲಿ ಒಂದು ಭಾರತ ದೇಶವನ್ನು ಗುರುತಿಸಿದ್ದಾರೆ, ವಿಶ್ವ ನಾಯಕ ಅಂತೇಳಿ ಗುರುತಿಸಿದ್ದಾರೆ. ಹಾಗಾಗಿ ನಮ್ಮ ಸಂಪೂರ್ಣ ಬೆಂಬಲ ನರೇಂದ್ರ ಮೋದಿಯವರಿಗೆ. ಇಲ್ಲಿ ಸಂಪೂರ್ಣ ಬೆಂಬಲ ನಮ್ಮ ಡಾಕ್ಟರ್ ಸುಧಾಕರ್ಗೆ. ಅಭಿವೃದ್ಧಿ ಹರಿಕಾರ, ಬಯಲುಸೀಮೆಯ ಭಗೀರಥ. ಇವತ್ತು ನಾವೇನಾದರೂ ರೈತರು
ತೋಟಗಳಲ್ಲಿ ಹೂವು ಬೆಳಿತೀವಿ, ತರಕಾರಿ ಬೆಳೀತಾ ಇದೀವಿ ಅಂದರೆ ಸುಮಾರು 65-70 ಕೆರೆಗಳಿಗೆ ನೀರು ತರಿಸಿದ್ದಾರೆ. ಅಂಥ ವ್ಯಕ್ತಿಯನ್ನು ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಸೋಲಿಸಿದ್ದಾರೆ. ಅಂಥ ವ್ಯಕ್ತಿ ಇವತ್ತು ಬರಬೇಕು ಸರ್. ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ರಸ್ತೆಗಳಿರ್ಬೋದು, ಒಂದು ನೀರಿರ್ಬೋದು ಸರ್. ಸುಮಾರು 15-16 ವರ್ಷಗಳಿಂದ ಇವರು ಒಂದು ಸಂಕ್ರಾಂತಿ ಸಡಗರ ಸಂಭ್ರಮ ಅಂತೇಳಿ ಮಾಡಿದ್ರು. ಸುಮಾರು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಸಂಕ್ರಾಂತಿ ಸಡಗರ ಸಂಭ್ರಮ ಅಂತೇಳಿ ಸಂಕ್ರಾಂತಿ ಸುಗ್ಗಿ ಮಾಡಿದ್ರು. ಸುಮಾರು 15-20 ವರ್ಷಗಳಿಂದ ಇವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವ್ರು ಯಾರೋ ವ್ಯಕ್ತಿ ಬಂದವ್ರೆ, ನಾನು ಹೊಸ್ದಾಗಿ ಬಂದಿದ್ದೀನಿ, ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇವ್ರು ಸೋಷಿಯಲ್ ಸರ್ವಿಸ್ ಅಂತ ನಮ್ಗೆ ಗೊತ್ತಿಲ್ಲ. ಇವ್ರು ಬಂದು ನಮ್ಮದಕ್ಕೆ ಓಟು ಅಂತ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸಾರಿ ಗೆಲ್ಲೋದು ಇಲ್ಲಿ ಡಾಕ್ಟರ್ ಸುಧಾಕರೇ, ಅದರಲ್ಲಿ 2 ಮಾತಿಲ್ಲ. ಅವರು ಅಭಿವೃದ್ಧಿ ಹರಿಕಾರರು, ಕೆರೆ ತುಂಬಿಸಿರ್ತಕ್ಕಂಥವರು. ಅಂಥ ವ್ಯಕ್ತಿ ಬರಬೇಕು. ನಮ್ಮ ಕ್ರೀಡೆಗೂ ತುಂಬ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅವರು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಗುಡ್ಡಗಾಡು ಓಟ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ರು ಅವರು. ಇಲ್ಲಿ ನಮ್ಮ ಅರ್ಜುನ್ ಅವಾಡಿ, ನಮ್ಮ ಅಶ್ವಿನಿ ನಾಚಪ್ಪ ಇರ್ಬೋದು, ನಾವು ಅವ್ರನ್ನೆಲ್ಲ ಕರೆಸಿದ್ರು. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದರು. ಇವ್ರು ಕ್ರೀಡೆಗೆ ಏನು ಗೊತ್ತೇ ಇಲ್ಲ. ಅವ್ರು ಕ್ರೀಡೆ ಅಂತ ಏನು ಗೊತ್ತೇ ಇಲ್ಲ. ಇವರು ಯಾವುದೋ ಟೂರ್ನಮೆಂಟ್ ಮಾಡಿದ್ರೆ ಬ್ಯಾನರ್ ಹಾಕ್ಕೊಳ್ತಾರೆ ಸ್ಟೇಡಿಯಮಲ್ಲೇ. ನಾನು ಸಮಾಜ ಸೇವಕ ಅಂತಾರೆ. ಏನು ಸಮಾಜ ಮಾಡಿದ್ರೆ ಏನು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಅಭಿವೃದ್ಧಿ ಹರಿಕಾರ ಬರಬೇಕು. ಈ ಸಾರಿ ನರೇಂದ್ರ ಮೋದಿ ವಿಶ್ವ ನಾಯಕರು ಪ್ರಧಾನಿ ಆಗಬೇಕು ಸರ್. ಹಲೋ, ನಿಮ್ಮ ಹೆಸರು? ಡಾಕ್ಟರ್ ಸೌಮ್ಯ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಹಾಗೆ ಔಟ್ರೇಟಾಗಿ ಬೆಂಬಲ ಇಂಥವ್ರಿಗೆ ಅಂತ ಹೇಳೋದು ನಾಟ್ ಅಪ್ರಾಪ್ರಿಯೇಟ್. ಓಕೆ, ಹಾಗಿದ್ದಲ್ಲಿ ನೀವು ಹೇಳಿದ್ರಿ ಬೆಂಬಲ ಸೂಚಿಸೋದು ಇನ್ಅಪ್ರಾಪ್ರಿಯೇಟ್ ಅಂತ ಹೇಳಿದ್ರಿ. ಓಕೆ, ಈ ಬಾರಿ ಯಾರೇ ಇಲ್ಲಿ ನಮಗೆ MP ಆದ್ರೂ, ಕೇಂದ್ರದಲ್ಲಿ ಯಾವುದೇ ಪಾರ್ಟಿ ಬಂದ್ರೇನು, ಯಾರೇ ಪ್ರೈಮ್ ಮಿನಿಸ್ಟರ್ ಆದ್ರೇನು ಏನು ಅನುಕೂಲ ಆಗಬೇಕು ಅಂತ ಅನ್ಸುತ್ತೆ ಅಲ್ಲಿ ದೇಶಕ್ಕೆ, ಇಲ್ಲಿ ಕ್ಷೇತ್ರಕ್ಕೆ? ಸುಮಾರಷ್ಟು ಅನುಕೂಲಗಳಾಗಬೇಕು. ಒಂದು, ಕರಪ್ಷನ್ ಲೆವೆಲ್ ಕಡಿಮೆ ಆಗಬೇಕು. ಕೇಂದ್ರದಲ್ಲಿ ಮೋದಿಯವರೇ ಬರಬೇಕು ನಮಗೆ, ಆದರೆ ಕರಪ್ಷನ್ ಲೆವೆಲ್ ಎಲ್ಲ ಕಡೆನೂ ಕಡಿಮೆ ಆಗಬೇಕು. ಮೋದಿಯವರೊಬ್ಬರು ಸಾಚವಾಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಅದೇ ಥರ ಇದ್ದಾರೆ ಅಂತ ಹೇಳೋದು ಕಷ್ಟ. ಸೊ ಅಟ್ಲೀಸ್ಟ್ ಎಲ್ಲರೂ ಅವರ ಒಂದು ಪಾತನ್ನ ಫಾಲೋ ಮಾಡಿದ್ರೆ ಎಷ್ಟೋ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಸುಮಾರಷ್ಟು ಹೊರಗಿಂದ ಬಿಸ್ನೆಸಸ್ ಬರಬೇಕು, ಹೊರಗಿಂದ ಹೂಡಿಕೆದಾರರು ನಮ್ಮ ದೇಶಕ್ಕೆ ಬರಬೇಕು, ಗ್ಲೋಬಲ್ ಇನ್ವೆಸ್ಟರ್ಸ್ ಬರಬೇಕು. ಸೊ ದಟ್ ಎಕಾನಮಿ, ನಮ್ಮ ಇಂಡಿಯಾದ ಎಕಾನಮಿ ಗ್ರೋ ಆಗುತ್ತೆ. ಇಲ್ಲಿನವರೇ ಇನ್ವೆಸ್ಟ್ ಮಾಡ್ತಾ ಹೋದರೆ ಅಷ್ಟೊಂದು ಗ್ರೋತ್ ಇರೋದಿಲ್ಲ. ಸೊ ಹೊರಗಿನ ಇನ್ವೆಸ್ಟ್ಮೆಂಟ್ ಹೆಚ್ಚು ಬರಬೇಕು, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಬೇಕು, ಬೇಸಿಕ್ ನೆಸೆಸಿಟೀಸ್ ಏನಿದೆ ಎಲ್ಲರಿಗೂ ದೊರಕಬೇಕು, ಫುಲ್ಫಿಲ್ ಮಾಡಬೇಕು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಮೊದಲ ಹಂತದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವಾಗಿ ನಾವೆಲ್ಲರೂ ಮತದಾನ ಮಾಡ್ತಾ ಇದ್ದೀವಿ. ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಭ್ರಷ್ಟರಹಿತ. ಯಾರು ಭ್ರಷ್ಟಿದ್ದಾರೆ ಅವ್ರಿಗೆ ಮಾತ್ರ ನಾವು ಮತ ಹಾಕಲ್ಲ ಅಷ್ಟೇ. ಮತ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ಸುಧಾಕರ್ ಒಬ್ಬ ಭ್ರಷ್ಟ. ಇಡೀ ರಾಜ್ಯಕ್ಕೆ ಗೊತ್ತು ಕೋವಿಡ್ ಸಮಯದಲ್ಲಿ ಎಷ್ಟು ಸಾವಿರಾರು ಕೋಟಿ ಲೂಟಿ ಹೊಡೆದ ಅಂದ್ಬಿಟ್ಟು. ಹಾಗಾಗಿ ಸುಧಾಕರ್ಗೆ ವೋಟ್ ಹಾಕ್ಸಲ್ಲ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ರಕ್ಷಾ ರಾಮಯ್ಯ ಅವರು ಬರಬೇಕು. 100%. ಏನು ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಏನು ಮುಖ್ಯನೋ, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮನೂ ಅಷ್ಟೇ ಮುಖ್ಯ ನಮಗೆ. ಯಾಕಂದರೆ ಇವತ್ತು ಅವರು ಕೈವಾರ ಕ್ಷೇತ್ರವನ್ನು ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡಿದ್ದಾರೆ. ಇವತ್ತು BJPಯವರು ದೇವರ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಈ ಫ್ಯಾಮ್ಲಿ ಈಗ ಇಲ್ಲಿ ಕಳಿಸಿದಾರಲ್ವ, ಕಾಂಗ್ರೆಸ್ ಸರ್ಕಾರ ಏನು ರಕ್ಷಾರಾಮ ಏನು ಕಳಿಸಿದ್ದಾರೆ, ಅವರು ಸಾಕ್ಷಾತ್ ರಾಮನೇ. ಆತ ಪಕ್ಷಾತೀತವಾಗಿ ರಕ್ಷಾರಾಮಯ್ಯಗೆ ಓಟ್ ಹಾಕ್ತಾರೆ ಜನ. ಇವಾಗ ನೀವು ಹೇಳಿದ್ರಿ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಅಂತ ಹೇಳಿ, ಇಲ್ಲಿ ಕ್ಷೇತ್ರಕ್ಕೆ ರಕ್ಷೆ ಬೇಕು ಅಂತ ಹೇಳ್ತಾ ಖಂಡಿತ. ಓಕೆ, ಇವಾಗ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಏನು ಅನ್ಸುತ್ತೆ ಅವರ ಆಡಳಿತದ ಬಗ್ಗೆ? ಹೇಗಿದೆ? ಖಂಡಿತ ನೋಡಿ, 5 ಗ್ಯಾರಂಟಿಗಳು ಏನು ಹೇಳಿದ್ರು ಅವರು ಚಾಚು ಚೊಪ್ಪದೆ ಪ್ರಾಮಾಣಿಕವಾಗಿ 5 ಗ್ಯಾರಂಟಿಗಳು ನೀಡಿದ್ದಾರೆ. ಯಾವ ಮನೆಗೆ ಇವಾಗ ಕರೆಂಟ್ ಚಾರ್ಜು ಕಟ್ತಾ ಇದ್ದಾರೆ, 200 ಯೂನಿಟ್ ಕೆಳಗಡೆ ಇದು ತೊಗೊತಾ ಇದ್ದಾರಲ್ವ. ಒಬ್ಬ ಮಹಿಳೆ ಒಂದೇ ಒಂದು ಬಡರೇಖೆಗಿನ ಕೆಳಗಡೆ ಇರೋರಿಗೆ 1-2 ಸಾವಿರ ಮನೆಗೆ ಬಂದರೆ ಆ ಮನೆ ಉದ್ಧಾರ ಆಗ್ತದೆ. ಆ ಮಗುಗೆ ಒಂದು ಫೀಸ್ಗೋ ಏನಕ್ಕೋ ಒಂದಾಗಿ ಆ ಮಕ್ಕಳು ಮುಂದೆ ಬರ್ತಾರೆ, ಆರ್ಥಿಕವಾಗಿ ಮುಂದೆ ಬರ್ತಾರೆ.
ಯಾಕಂದರೆ ಬಡತನದಿಂದ ಬಂದವ್ರಿಗೆ ಮಾತ್ರ ಆ ಬಡತನದ ರೇಖೆ ಕೆಳಗಡೆ ಇರೋರು ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಆತ ಕಷ್ಟದಿಂದ ಬಂದಿದ್ದಾರೆ, ಆ ಕಷ್ಟದಿಂದ ಬಂದಿರೋದ್ರಿಂದ ಅನ್ನದ ಬಗ್ಗೆ ಗೊತ್ತು, ಬೆಲೆ ಗೊತ್ತು ಆತನಿಗೆ. ಬೇರೆ ಇವ್ರು BJP ಅವ್ರಿಗೇನು ಗೊತ್ತು ಬೆಲೆ? ಓಕೆ, ಹಾಗಿದ್ರೆ ಇವಾಗ ಕೇಂದ್ರದಲ್ಲಿ BJP ಇದೆ. ಇವಾಗ ಒಂದಷ್ಟು ಅಭಿವೃದ್ಧಿಗಳನ್ನ ಆಗಿದೆ ಆಗಿಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಗಳಿದೆ. ಹಾಗೇ ಇಲ್ಲ, 10 ವರ್ಷದಿಂದ ಹಾಗೇ ಇಲ್ಲ. ಒಂದೇ ಒಂದು ಅವರು ಬಂದ ತಕ್ಷಣ ನದಿ ಜೋಡಣೆ ಮಾಡ್ತೀನಿ ಅಂತ. ಈ ಬಾರಿ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬದಲಾವಣೆ ಆದ್ರೆ ಏನ್ ಅನುಕೂಲ ಆಗ್ಬೋದು ಅಂತ? ಖಂಡಿತ ನದಿ ಜೋಡಣೆ. ಲಾಸ್ಟ್ ಟೈಮ್ ಇದೇ ಮೋದಿ ಸರ್ಕಾರ ಇರಬೇಕಾದ್ರೆ ನದಿ ಜೋಡಣೆ ಮಾಡ್ತೀವಿ, ಫಸ್ಟು ಅಜೆಂಡಾ ನದಿ ಜೋಡಣೆ ಮಾಡ್ತೀನಿ ಅಂದರೆ ಎಲ್ಲಿ ಮಾಡಿದ್ರು? ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ? ಯಾರಾದರೂ ಒಬ್ಬರ ಹತ್ರ ಹೇಳಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಂದು ಸ್ಮಾರ್ಟ್ ಸಿಟಿ ಆಗೈತೆ ಅಂತ. ಆಮೇಲೆ ಏನು ಸ್ವಿಸ್ ಬ್ಯಾಂಕಿಂದ ಹಣ ತೊಗೊಂಬರ್ತೀನಿ ಅಂತ ಹೇಳಿದ್ರು. ನೀವು 15 ಲಕ್ಷ ಎಲ್ಲ ಸ್ವಿಸ್ ಬ್ಯಾಂಕಿಂದ ತೊಗೊಂಬಂದಿದ್ದೆಲ್ಲಿ? ಹಗರಣ ರಾಜಕೀಯ ಇವರು ಕಾಂಗ್ರೆಸ್ ಅವ್ರು ಮಾಡಿದ್ರಲ್ವಾ, ನಿಮ್ಗೆ ಗೊತ್ತಿತ್ತಲ್ವ, ಅದನ್ನೇ ಇಟ್ಕೊಳ್ತಾನೆ ನೀವು ಗೆದ್ದಿದ್ದು. ಆ ಹಗರಣದಲ್ಲಿ ಯಾರನ್ನು ತೊಗೊಂಬಂದು ನೀವು ನೋಡ್ಸಿದ್ದೀರಾ? ಯಾರಿಗೆ ಹೇಳಿದ್ದೀರಾ? ಯಾವೊಂದು ಮಾಡಿಲ್ಲ. ಏನು ಗೊತ್ತಾ, ಅಧಿಕಾರ ಬರೋದಕ್ಕೆ ಸುಳ್ಳು ಭರವಸೆಗಳನ್ನ ಹೇಳ್ಕೊಂಡು ಮಾಡ್ಕೊಂಬಂದಿದ್ದಾರೆ ಅಷ್ಟು ಬಿಟ್ಟರೆ ಯಾವೊಂದೂ ಮೋದಿನೂ ಮಾಡಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀರಾಮಯ್ಯ. ಶ್ರೀರಾಮಯ್ಯ ಅವರೇ, ಹತ್ರದಲ್ಲಿ ಎಲೆಕ್ಷನ್ಸ್ ಇದೆ ಸರ್. ಹೌದು. ಒಂದಷ್ಟು ಯೂತ್ಗೆ ಒಂದು ಅಸಡ್ಡೆ ಇರುತ್ತೆ, ನಾನು ಯಾಕೆ ವೋಟ್ ಮಾಡಬೇಕು, ನನ್ನ ವೋಟಿಂದ ಏನು ಚೇಂಜ್ ಆಗುತ್ತೆ, ಇಲ್ಲಾಂದರೆ ಒಂದು ದಿವಸ ಆರಾಮಾಗಿ ರಜಾ ಕೊಟ್ಟಿದ್ದಾರೆ ಗುರು, ಚಿಲ್ ಮಾಡ್ಕೊಂಡು ಮನೇಲಿರೋಣ ಅಂತ. ಅವ್ರಿಗೆ ಏನು ಹೇಳ್ತೀರಾ? ದೇಶದ ಭವಿಷ್ಯತ್ತಿಗೋಸ್ಕರ, ನಿಮ್ಮ ಮುಂದಿನ ಜನ್ರೇಷನ್ ಕಂಟಿನ್ಯೂ ಆಗೋದಕ್ಕೋಸ್ಕರ ಎಲ್ಲರೂ ಕಂಪಲ್ಸರಿ, ಯೂತ್ ಆಗಲಿ ಏಜ್ ಆಗಿರಲಿ ಯಾರೇ ಆಗಿರಲಿ, ವೋಟ್ ಮಾಡಿದ್ರೆ ನಮ್ಮ ಭಾರತ ದೇಶ ಉಳಿತದೆ. ಇಲ್ಲಾಂದರೆ ನಮ್ಮ ಭಾರತ ದೇಶದಲ್ಲಿ ಜೀವನ ಮಾಡೋದೇ ನಮ್ಮ ಎಸ್ಪೆಷಲಿ ಹಿಂದೂಗಳಿಗೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಒಂದು ಒಪಿನಿಯನ್ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಮತದಾನ ಮಾಡಲೇಬೇಕು. ಪ್ರತಿಯೊಬ್ಬರು ಹೋಗಿ ಮತದಾನ ಮಾಡಿದ್ರೆ ಯಾವ ಪಕ್ಷ ಅವ್ರಿಗೆ ಜನಗಳ ಅಭಿಪ್ರಾಯ ಇರುತ್ತೆ ಅದು ಗೆಲ್ಲುತ್ತೆ. ಇಲ್ಲಾಂದರೆ ಬರೀ 50-60% ಮತದಾನ ಮಾಡಿಬಿಟ್ಟು ಮಿಕ್ಕಿದವರೆಲ್ಲ ಮಾಡದೇ ಇದ್ದರೆ ದೇಶನ ನಾವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 50-60% ಮತದಾನ ಮಾಡಿ ಆಮೇಲೆ ಚೇಂಜಸ್ ಕೇಳಿದ್ರೆ ನಮ್ಮ ಜವಾಬ್ದಾರಿ ಎಲ್ಲ ಆಗುತ್ತೆ. ಹೌದು, ಹಂಗಾಗಿ ಕಂಪಲ್ಸರಿ ಮತದಾನ ಮಾಡೋದು ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ, ನಮ್ಮ ಪೀಳಿಗೆಗೋಸ್ಕರ ಮಾಡಲೇಬೇಕು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಮೊದಲ ಹಂತದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಮೊದಲನೇದಾಗಿ ನಾವು ಹೇಳೋದು, ಎಲ್ಲರೂ ದಯವಿಟ್ಟು ತಮ್ಮ ಮತದಾನದ ಹಕ್ಕನ್ನು ಮತ ಚಲಾಯಿಸಲು ನಿಮ್ಮ ಒಂದಿಗೆ ಮತ ಚಲಾಯಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಅದೇ ರೀತಿ ನಮ್ಮ ಬೆಂಬಲ ಈ ದೇಶದ ವಿಶ್ವನಾಯಕ ಪ್ರಧಾನಿ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮತ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ. ಯಾಕೆ ಅಂತ ಒಂದೆರಡು ಕಾರಣಗಳು ಹೇಳೋದಾದ್ರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಶಾಸಕರಾದ ಮೇಲೆ ನಮ್ಮ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಗೂ ನಗರ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಅದೇ ರೀತಿ ಚಿಕ್ಕಬಳ್ಳಾಪುರ ಅಂದರೆ ಅವ್ರಿಗೆ ಅಭಿವೃದ್ಧಿ ಅಂದರೆ ಚಿಕ್ಕಬಳ್ಳಾಪುರ ಅಂದರೆ ಅಭಿವೃದ್ಧಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಉದಾಹರಣೆಗೆ ಮೆಡಿಕಲ್ ಕಾಲೇಜ್ ಇನ್ನು 20 ವರ್ಷ ಅಲ್ಲ, ಇನ್ನು 50 ವರ್ಷ ಆಗಿದ್ರು ಈ ಜಿಲ್ಲೆಗಾಗಲಿ, ಈ ಚಿಕ್ಕಬಳ್ಳಾಪುರಕ್ಕಾಗಲಿ, ತಾಲೂಕಾಗಲಿ ಮೆಡಿಕಲ್ ಕಾಲೇಜ್ ಬರ್ತಾ ಇರಲಿಲ್ಲ. ಅಂಥ ಒಂದು ಕಾಲೇಜನ್ನು ತಂದಿರತಕ್ಕಂಥ ಏಕೈಕ ಒಂದು ಇದು ಪುರಸ್ಕಾರ ಅವ್ರಿಗೆ ಸಲ್ಲಬೇಕು. ಅದೇ ರೀತಿ HN ವ್ಯಾಲಿಯನ್ನು ಚಿಕ್ಕಬಳ್ಳಾಪುರ ನಗರ ಸುತ್ತಮುತ್ತಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಕೆರೆಗಳಿಗೆ ಒಂದು ನೀರನ್ನು ತಂದು ಸುತ್ತಮುತ್ತಲು ಗ್ರಾಮೀಣ ಪ್ರದೇಶದಲ್ಲಿ ರೈತರು ಇವತ್ತು ಒಳ್ಳೆ ನೀರನ್ನು ಉಪಯೋಗಿಸ್ಕೊಂಡು ಒಳ್ಳೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಈ ಚಿಕ್ಕಬಳ್ಳಾಪುರ ತಾಲೂಕಿನ ಮಾಜಿ ಸಚಿವರು ಆಗಿರ್ತಕ್ಕಂಥ ಆಧುನಿಕ ಭಗೀರಥ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ ಹೇಳೋದಕ್ಕೆ. ಆದ್ದರಿಂದ ಅವರಿಗೆ ದಯವಿಟ್ಟು ಎಲ್ಲರೂ 4ನೇ ನಂಬರ್ ಸೀರಿಯಲ್ ನಂಬರ್ 4 ಕಮಲದ ಹೂವದ ಗುರುತಿಗೆ ತಮ್ಮೆಲ್ಲರ ಮತವನ್ನು ಕೊಡಬೇಕು ಅಂತೇಳಿ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ.